ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠವನ್ನ ಕಲೀಲಿಕ್ಕಿದ್ದೇವೆ. ಒಂದೆರಡು ನಿಮಿಷ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದ್ದಾರೆ, ಅವರಿಗೆ ವೇಟ್ ಮಾಡಿ ನೆಕ್ಸ್ಟ್ ಈ ಪಾಠವನ್ನ ಶುರು ಮಾಡೋಣ ನಾವು. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ಏನು ವಿದ್ಯುತ್ ಪ್ರವಹಿಸುತ್ತಿರೋ ಒಂದು ವಾಹಕದಲ್ಲಿ ಏನಾಗತ್ತೆ, ಅದು ಉಷ್ಣವನ್ನ ಉತ್ಪತ್ತಿ ಮಾಡತ್ತೆ ಅನ್ನೋದನ್ನ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದ್ದೀರಾ ಅಲ್ವಾ? ಏನು ಉಷ್ಣೋತ್ಪಾದನಾ ನಿಯಮ, ಜೌಲನ ಉಷ್ಣೋತ್ಪಾದನಾ ನಿಯಮ, ಇದನ್ನ ಕಲ್ತ್ಕೊಂಡಿದ್ದೀರಾ. ಅಂದ್ರೆ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದ್ದಾಗ ಅಲ್ಲಿ ಉಷ್ಣ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನೀವು ಕಲ್ತ್ಕೊಂಡಿದ್ದೀರಾ. ನಾವು ಈ ಪಾಠದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕ ಕಾಂತದಂತೆ ವರ್ತನೆ ಮಾಡತ್ತೆ. ನೋಡಿ, ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ ಅಂದ್ರೆ ಇದೊಂದು ವಾಹಕ ಅಂತ ಅನ್ಕೊಳ್ಳಿ. ಇದನ್ನ ಒಂದು ಬ್ಯಾಟರಿಗೆ ನಾವು ಜೋಡಿಸಲಾಗಿದೆ. ಇದು ಏನಾಗತ್ತೆ ಅಂದ್ರೆ ಇದರಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಾಗ ಈ ವಾಹಕ ಏನಿದೆ ಅಲ್ವಾ, ಈ ವಾಹಕ ಕಾಂತದಂತೆ ವರ್ತನೆ ಮಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಂತ ಅಂದ್ರೆ ಏನು ಅಲ್ವಾ? ಕಾಂತ, ಮ್ಯಾಗ್ನೆಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅಲ್ವಾ? ವಾಟ್ ಈಸ್ ಮ್ಯಾಗ್ನೆಟ್? ಕಾಂತ ಅಂದ್ರೆ ಏನು? ತನ್ನ ಸುತ್ತಲೂ ಕಾಂತ ಕ್ಷೇತ್ರವನ್ನ, ಕಾಂತೀಯ ಪ್ರಭಾವವನ್ನ ಹೊಂದಿರುವಂತಹ ಒಂದು ವಸ್ತುವನ್ನ ಅದನ್ನ ಕಾಂತ ಅಂತ ಕರಿತೇವೆ ಅಲ್ವಾ? ಮ್ಯಾಗ್ನೆಟ್ ತನ್ನ ಸುತ್ತಲೂ, ಉದಾಹರಣೆಗೆ ಇದೊಂದು ಕಾಂತ ಅಂತ ಅನ್ಕೊಂಡ್ರೆ ಇದರ ಸುತ್ತಲೂ ಏನಾಗಿರತ್ತೆ? ಕಾಂತೀಯ ಬಲ ಇರತ್ತೆ ಅಲ್ವಾ? ಅಂತಹ ಒಂದು ವಸ್ತುವನ್ನ ನಾವು ಕಾಂತ ಅಂತ ಕರಿತೇವೆ. ಹಾಗಾದ್ರೆ ಒಂದು ವಾಹಕ ಕಾಂತದಂತೆ ವರ್ತನೆ ಮಾಡತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಹೇಗೆ ಕಾಂತದಂತೆ ವರ್ತನೆ ಮಾಡತ್ತೆ ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವಿದ್ಯುತ್ ವಾಹಕವನ್ನ ತೆಗೆದುಕೊಂಡಿದ್ದಾರೆ, ಆ ವಿದ್ಯುತ್ ಮಂಡಲವನ್ನ ರಚನೆ ಮಾಡಿದ್ದಾರೆ. ಈ ವಿದ್ಯುತ್ ಮಂಡಲದಲ್ಲಿ ಏನಾಗಿದೆ, ಒಂದು ಪ್ಲಗ್ ಕೀ ಇದೆ, ಹಾಗೆ ಒಂದು ರಿಯೋಸ್ಟಾಟ್ ರೋಧಕದ ಒಂದು ವ್ಯವಸ್ಥೆ ಇದೆ, ಹಾಗೆ ಒಂದು ಬ್ಯಾಟರಿಯನ್ನ ಇದಕ್ಕೆ ಜೋಡಿಸಲಾಗಿದೆ. ಅಮ್ಮೀಟರ್, ಅಮ್ಮೀಟರ್ ಅನ್ನು ಕೂಡ ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಅಮ್ಮೀಟರ್ ಅನ್ನ ಜೋಡಿಸಲಾಗಿದೆ. ಹಾಗೆ ಇಲ್ಲಿ ಪ್ಲಗ್ ಕೀಯನ್ನ ನಾವು ಮುಚ್ಚಿದಾಗ ಏನಾಗತ್ತೆ, ಆ ಇಲ್ಲಿ ವಿದ್ಯುತ್ ಪ್ರವಾಹ ಹರಿಯಲು ಪ್ರಾರಂಭ ಆಗತ್ತೆ ಅಲ್ವಾ? ವಿದ್ಯುತ್ ಪ್ರವಾಹ ಹರಿದಾಗ ಈ ವಾಹಕ ಏನಿದೆ ಅದು ಕಾಂತದಂತೆ ವರ್ತನೆ ಮಾಡತ್ತೆ ಅಂತ ನಾವು ಸಮರ್ಥನೆ ಮಾಡ್ಬೇಕು ಅಲ್ವಾ? ಇಲ್ಲಿ ನಾವೇನ್ ಮಾಡಿದ್ದೇವೆ ಅಂದ್ರೆ ಈ ಒಂದು ವಾಹಕದ, ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತಹ ಒಂದು ವಾಹಕದ ಹತ್ತಿರ ಒಂದು ಕಂಪಾಸ್ ಅನ್ನ ಇಟ್ಟಿದ್ದೇವೆ. ಗೊತ್ತಾಯ್ತಾ? ಕಂಪಾಸ್ ಅಂದ್ರೆ ಏನು ಹಾಗಾದ್ರೆ ಅಲ್ವಾ? ಕಂಪಾಸ್ ಅಂದ್ರೆ ನೀವು ನೋಡಿರಬಹುದು, ಹಳೆಯ ಕಾಲದಲ್ಲಿ ಈ ಕಂಪಾಸ್ ಅನ್ನ ಒಂದು ಸಮುದ್ರ ಪ್ರಯಾಣ ಮಾಡ್ಬೇಕಾದ್ರೆ ದಿಕ್ಕನ್ನ ನೋಡ್ಲಿಕ್ಕೆ ಬಳಸ್ತಾ ಇದ್ರು ಅಲ್ವಾ? ಕಾವೇರಿ ಅಲ್ವಾ? ವಾಯ್ಸ್ ಕೇಳಿಸ್ತಾ ಇದೆಯಾ ನಂದು? ಹಾ ಮ್ಯಾಮ್, ಕೇಳಿಸ್ತಿದೆ. ಓಕೆ, ಯಾಕೆ ಲೇಟ್ ಆಗಿ ಜಾಯ್ನ್ ಆದ್ರಿ? ಮ್ಯಾಮ್, ಅದು ಸ್ವಲ್ಪ ಲೇಟ್ ಆಗಿತ್ತು. ಓಕೆ, ಓಕೆ, ಪಾಠ ಶುರು ಆಗಿದೆ.
ಇಲ್ಲಿ ಈ ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತಹ ಒಂದು ವಾಹಕ ಕಾಂತದಂತೆ ವರ್ತನೆ ಮಾಡತ್ತೆ ಅಲ್ವಾ, ಕಾಂತದಂತೆ ಮ್ಯಾಗ್ನೆಟ್ ತರ ವರ್ತನೆ ಮಾಡತ್ತೆ ಅಂತ ನಾವು ಸಮರ್ಥನೆ ಮಾಡ್ಬೇಕು ಅಲ್ವಾ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಈ ವಿದ್ಯುನ್ ಮಂಡಲದಲ್ಲಿ ಒಂದು ಏನು ಪ್ಲಗ್ ಕೀಯನ್ನ ಜೋಡಿಸಿದ್ದಾರೆ, ಹಾಗೆ ಆ ರಿಯೋಸ್ಟಾಟ್ ಅಂದ್ರೆ ರೋಧಕದ ವ್ಯವಸ್ಥೆಯನ್ನ ಜೋಡಿಸಿದ್ದಾರೆ, ಹಾಗೆ ಅಮ್ಮೀಟರ್ ಇದೆ, ಹಾಗೆ ಒಂದು ವಿದ್ಯುತ್ ಕೋಶವನ್ನು ಕೂಡ ಈ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ ಅಲ್ವಾ. ಈಗ ನಾವು ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಈ ಪ್ಲಗ್ ಕೀಯನ್ನ ನಾವು ಕ್ಲೋಸ್ ಮಾಡಿ ವಿದ್ಯುತ್ ಪ್ರವಾಹವನ್ನ ಈ ವಿದ್ಯುನ್ ಮಂಡಲದಲ್ಲಿ ಈ ವಾಹಕದ ಮೂಲಕ ಹರಿಸ್ತಾ ಇದ್ದೇವೆ. ಹಾಗಾದಾಗ ಇದು ಕಾಂತದಂತೆ ವರ್ತನೆ ಮಾಡತ್ತೆ ಅಂತ ಹೇಗ್ ನಿರೂಪಿಸೋದು ನಾವು ಅಲ್ವಾ. ಇದಕ್ಕೆ ನಾವು ಇನ್ನೊಂದು ಸಾಧನವನ್ನ ಬಳಸಬೇಕು, ಅದನ್ನ ಕಂಪಾಸ್ ಅಂತ ಕರೀತಾರೆ. ಹಾಗಾದ್ರೆ ಈ ಕಂಪಾಸ್ ಅಂದ್ರೆ ಏನು ಅಲ್ವಾ. ಈ ಕಂಪಾಸ್ ಅಂದ್ರೆ ಇದನ್ನ ಹಳೆಯ ಕಾಲದಲ್ಲಿ ಸಮುದ್ರ ಪ್ರಯಾಣ ಮಾಡ್ಬೇಕಾದ್ರೆ ಆ ಅದರ ದಿಕ್ಕನ್ನ ನೋಡ್ಲಿಕ್ಕೆ ಬಳಸ್ತಾ ಇದ್ರು, ಗೊತ್ತಾಯ್ತಾ. ಇದು ಎರಡು ದಿಕ್ಕನ್ನ ಸೂಚಿಸುತ್ತೆ, ನಾರ್ತ್ ಅಂಡ್ ಸೌತ್, ಉತ್ತರ ಮತ್ತೆ ದಕ್ಷಿಣ ದಿಕ್ಕನ್ನ ಇದು ಸೂಚಿಸುತ್ತೆ. ಹಾಗಾದ್ರೆ ಈ ಒಂದು ಕಂಪಾಸ್, ಈ ನೀಡಲ್ ಏನಿದೆ ಅಲ್ವಾ, ಇದು ಕೂಡ ಕಾಂತದಿಂದ ಆಗಿದೆ, ಗೊತ್ತಾಯ್ತಾ. ಇದು ಒಂದು ಕಾಂತ ಅಂತ ನಾವು ಹೇಳ್ಬಹುದು ಈ ಕಂಪಾಸ್. ಇದನ್ನ ನಾವು ಈ ವಾಹಕದ ಹತ್ತಿರ ಇಟ್ಟಾಗ, ಏನಾಗತ್ತೆ ಅಂದ್ರೆ ಆ ಒಂದು ಕಂಪಾಸ್, ಆ ಸೂಜಿ ಏನಿದೆ ಅಲ್ವಾ, ಈ ರೀತಿಯಾಗಿ ಈ ಕಂಪಾಸ್ ಏನಿದೆ ಅಲ್ವಾ, ಅದು ಉತ್ತರ ಮತ್ತೆ ದಕ್ಷಿಣ ಧ್ರುವವನ್ನ ಸೂಚಿಸ್ತಾ ಇತ್ತು. ಅದು ಏನಾಗತ್ತೆ, ಅದು ಪಲ್ಲಟ ಆಗೋದನ್ನ, ಅದು ತನ್ನ ಏನು ಈ ರೀತಿಯಾಗಿ ಇರುವಂತದ್ದು, ಈ ರೀತಿಯಾಗಿ ದಿಕ್ಕನ್ನ ಸೂಚಿಸ್ತಾ ಇರುವಂತದ್ದು ಏನಾಗತ್ತೆ, ಅದು ಬೇರೆ ಕಡೆಗೆ ಅದು ಪಲ್ಲಟ ಆಗೋದನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಕಂಪಾಸ್ ಅನ್ನ ಇಟ್ಟಿದ್ದಾರೆ. ಈ ಕಂಪಾಸ್ ಏನಾಗ್ತಾ ಇದೆ, ಅದು ತನ್ನ ಸ್ಥಾನ ಅಂದ್ರೆ ಆ ಒಂದು ನೀಡಲ್ ಏನಿದೆ ಅಲ್ವಾ, ಅದು ಪಲ್ಲಟ ಆಗೋದನ್ನ ನಾವು ನೋಡಬಹುದು. ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬಹುದು, ನಾವು ವಿದ್ಯುತ್ ಪ್ರವಾಹವನ್ನ ನಿಲ್ಲಿಸಿದ್ರೆ, ಅಕಸ್ಮಾತ್ ಆಗಿ ನಾವೀಗ ವಿದ್ಯುತ್ ಪ್ರವಾಹವನ್ನ ಹರಿಸದೇ ಇದ್ರೆ ಅಲ್ಲಿ ನಾವು ಪಲ್ಲಟವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಚಟುವಟಿಕೆಯ ಮೂಲಕ ನಾವೇನ್ ಹೇಳ್ಬಹುದು ಅಂದ್ರೆ, ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತಹ ಒಂದು ವಾಹಕ ಕಾಂತದಂತೆ ವರ್ತನೆ ಮಾಡತ್ತೆ ಅಂತ ನಾವು ಹೇಳ್ಬಹುದು. ಈ ಚಟುವಟಿಕೆಯನ್ನ ಮೊದಲನೇದಾಗಿ ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸೆಡ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಈ ಚಟುವಟಿಕೆಯನ್ನ ಮಾಡ್ತಾರೆ. ನೋಡಿ, 19ನೇ ಶತಮಾನದಲ್ಲಿ ಇವರು ಏನ್ ಮಾಡ್ತಾರೆ, ಈ ಪ್ರಯೋಗವನ್ನ ಅಂದ್ರೆ ವಿದ್ಯುತ್ ಕಾಂತತೆಯನ್ನ ಅರ್ಥೈಸಿಕೊಳ್ಳುವಂತಹ ಒಂದು ಪ್ರಯೋಗವನ್ನ ಮಾಡ್ತಾರೆ. ಇಲ್ಲಿ ನೋಡಿ, ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಇದನ್ನ ಅವರು ಬೇರೆ ಒಂದು ಇದನ್ನ ಕಂಡುಹಿಡಲಿಕ್ಕೆ ಅಂತ ಈ ಪ್ರಯೋಗವನ್ನ ಮಾಡ್ಲಿಲ್ಲ. ಅವರು ಅನಿರೀಕ್ಷಿತವಾಗಿ ಏನ್ ಮಾಡಿರ್ತಾರೆ ಅಂದ್ರೆ, ಒಂದು ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರ್ತಾರೆ, ಹಾಗೆ ಅಲ್ಲಿ ಅದರ ಹತ್ತಿರ ಇಟ್ಟಿರುವಂತಹ ಒಂದು ದಿಕ್ಸೂಚಿ, ಕಂಪಾಸ್ ಅಂತ ಕರಿತೇವೆ ಅಲ್ವಾ, ಆ ದಿಕ್ಸೂಚಿ ಏನ್ ಮಾಡುತ್ತೆ, ಪಲ್ಲಟಗೊಳ್ಳೋದನ್ನ ಅವರು ನೋಡ್ತಾರೆ. ಆದ್ರಿಂದ ಅನಿರೀಕ್ಷಿತವಾಗಿ ಅವರು ಈ ಒಂದು ವಿದ್ಯಮಾನವನ್ನ ಕಂಡುಹಿಡಿತಾರೆ. ಏನನ್ನ, ವಾಹಕದಲ್ಲಿ ಹರಿಯುತ್ತಿರುವಂತಹ ಒಂದು ವಿದ್ಯುತ್ ಶಕ್ತಿ ಆ ವಾಹಕದ ಸುತ್ತಲೂ ಆ ವಾಹಕ ಕಾಂತವಾದ ರೀತಿಯಲ್ಲಿ ವರ್ತನೆ ಮಾಡತ್ತೆ ಅನ್ನುವಂತಹ ಒಂದು ವಿದ್ಯಮಾನವನ್ನ ಅವರು ಕಂಡುಹಿಡಿತಾರೆ. ಹಾಗೆ ಈ ಒಂದು ಪರಿಣಾಮವನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಒಂದು ಸಾಧನಗಳಲ್ಲಿ, ಈ ವಿದ್ಯುತ್ ಕಾಂತೀಯ ಪರಿಣಾಮವನ್ನ ಬೇರೆ ಬೇರೆ ಒಂದು ಸಾಧನಗಳಲ್ಲಿ ಬಳಸ್ತಾ ಇದ್ದೇವೆ. ಹಾಗಾದ್ರೆ ಕಾಂತ ಕ್ಷೇತ್ರ ಮತ್ತು ಕಾಂತೀಯ ಬಲ ರೇಖೆಗಳು ಅಂತ ಇದೆ. ಇದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಕಾಂತ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ. ಕಾಂತ ಅಂದ್ರೆ ಏನು, ಮ್ಯಾಗ್ನೆಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ನಾನು ಹೇಳ್ದೆ ಅಲ್ವಾ ಜಸ್ಟ್, ಮ್ಯಾಗ್ನೆಟ್, ಕಾಂತ ಅಂದ್ರೆ ತನ್ನ ಸುತ್ತಲೂ ಕಾಂತೀಯ ಬಲವನ್ನ ಹೊಂದಿರುವಂತಹ ಒಂದು ವಸ್ತುವನ್ನ ನಾವು ಕಾಂತ ಅಂತ ಕರಿತೇವೆ. ಹಾಗೆ ಕಬ್ಬಿಣದ ವಸ್ತುಗಳನ್ನ ಆಕರ್ಷಿಸಲ್ಪಡುವಂತಹ ಒಂದು
ವಸ್ತು ಅಲ್ವಾ, ಅದನ್ನ ನಾವು ಕಾಂತ ಅಂತ ಕರಿತೇವೆ. ಈ ಕಾಂತದಲ್ಲಿ ಬೇರೆ ಬೇರೆ ವಿಧಗಳಿದೆ. ಪ್ರಮುಖವಾಗಿ 3 ವಿಧಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ದಂಡಕಾಂತ, ಎರಡನೇದಾಗಿ ಲಾಳಕಾಂತ, ಮೂರನೇದಾಗಿ ಸೂಜಿಕಾಂತ. ಈ 3 ವಿಧಗಳನ್ನ ಹಾ ಹೇಳಿ. ಮ್ಯಾಮ್ ಏನಿಲ್ಲ, ಅದು ಹಾರ್ಸ್ ಫುಟ್ ಶೇಪ್ ಇರುತ್ತಲ್ಲ ಮ್ಯಾಮ್ ಅದು. ಹಾ ಲಾಳಕಾಂತ ಅಂತ ಕರೀತಾರೆ, ಇಲ್ಲಿದೆ ಅಲ್ವಾ, ಎಸ್ ಮ್ಯಾಮ್. ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇಲ್ಲಿ ಸೂಜಿಕಾಂತ, ಇದನ್ನ ಡಿಸ್ಕ್ ಮ್ಯಾಗ್ನೆಟ್ ಅಂತಾನು ಕರೀತಾರೆ, ಇಲ್ಲಿದೆ ಅಲ್ವಾ, ಇದನ್ನ ಡಿಸ್ಕ್ ಮ್ಯಾಗ್ನೆಟ್ ಅಂತಾನು ಕರೀತಾರೆ. ಇದನ್ನ ಲಾಳಕಾಂತ, ದಂಡಕಾಂತ, ಇದನ್ನ ಸೂಜಿಕಾಂತ ಅಂತ ಕರೀತಾರೆ, ಇಲ್ಲಿದೆ ಅಲ್ವಾ. ಈ ಕಾಂತದಲ್ಲಿ ನಾವೇನ್ ಹೇಳ್ಬಹುದು, 2 ಧ್ರುವಗಳನ್ನ ನೋಡಬಹುದು. ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ, ನಾರ್ತ್ ಅಂಡ್ ಸೌತ್ ಪೋಲ್ ಅನ್ನ ನೋಡಬಹುದು. ಈ ಕಾಂತ ಅನ್ನುವಂಥದ್ದು 2 ಧ್ರುವಗಳನ್ನ ಹೊಂದಿರತ್ತೆ. ಹಾಗೆ ನಿಮ್ಗೆ ಗೊತ್ತಿದೆ, ಈ ಸಜಾತೀಯ ಧ್ರುವಗಳು, ಕಾಂತದ ಸಜಾತೀಯ ಧ್ರುವಗಳು ಏನಾಗತ್ತೆ, ವಿಕರ್ಷಿಸಲ್ಪಡತ್ತೆ ಅಲ್ವಾ. ಒಂದೇ ರೀತಿಯ ಧ್ರುವಗಳು, ನಾರ್ತ್ ಅಂಡ್ ನಾರ್ತ್, ಉತ್ತರ ಮತ್ತೆ ಉತ್ತರ ಧ್ರುವಗಳೇನಾಗತ್ತೆ, ಅದು ವಿಕರ್ಷಿಸಲ್ಪಡತ್ತೆ. ಹಾಗೆ ವಿಜಾತೀಯ ಧ್ರುವಗಳು ಅಂದ್ರೆ ನಾರ್ತ್ ಮತ್ತೆ ಸೌತ್ ಅಂತ ತೆಗೆದುಕೊಂಡ್ರೆ, ಉತ್ತರ ಮತ್ತೆ ದಕ್ಷಿಣ ಅಂತ ತಗೊಂಡ್ರೆ ಅದೇನಾಗತ್ತೆ, ಅದು ಆಕರ್ಷಿಸಲ್ಪಡತ್ತೆ. ಆ ಧ್ರುವಗಳು ಆಕರ್ಷಣೆಗೆ ಒಳಪಡತ್ತೆ. ಈ ಧ್ರುವಗಳು, ಸಜಾತೀಯ ಧ್ರುವಗಳು ವಿಕರ್ಷಣೆಗೆ ಒಳಪಡತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಕಾಂತ ಕ್ಷೇತ್ರ, ಈಗ ಕಾಂತದ ಬಗ್ಗೆ ತಿಳ್ಕೊಂಡ್ವಿ. ಎರಡನೇದಾಗಿ ನಾವು ಕಾಂತ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು ಅಲ್ವಾ. ಕಾಂತ ಕ್ಷೇತ್ರ ಅಂದ್ರೆ ಏನು? ಕಾಂತ ಕ್ಷೇತ್ರ ಅಂದ್ರೆ, ಇದೊಂದು ಕಾಂತ, ದಂಡಕಾಂತವನ್ನ ತೆಗೆದುಕೊಂಡ್ರೆ ಇದರ ಸುತ್ತಲೂ ಕಾಂತೀಯ ಬಲವನ್ನ ಹೊಂದಿರುವಂತಹ ಒಂದು ಕ್ಷೇತ್ರವನ್ನ ನಾವು ಕಾಂತ ಕ್ಷೇತ್ರ, ಕಾಂತದ ಸುತ್ತಲೂ ಇರುವಂತಹ ಒಂದು ಕಾಂತೀಯ ಬಲವನ್ನ ಹೊಂದಿರುವಂತಹ ಒಂದು ಕ್ಷೇತ್ರ ಕಾಂತ ಕ್ಷೇತ್ರ ಅಂತ ಹೇಳ್ಬೋದು. ನೀವು ಇದನ್ನ ಹೇಗ್ ನೋಡ್ಬಹುದು ಅಂದ್ರೆ, ಇದೊಂದು ಕಾಂತ ಅಂತ ಇಟ್ಕೊಳ್ಳಿ, ಮ್ಯಾಗ್ನೆಟ್, ನಾರ್ತ್ ಮತ್ತೆ ಸೌತ್ ಧ್ರುವಗಳನ್ನ ಹೊಂದಿದೆ. ಇಲ್ಲಿ ನೀವೊಂದು ಕಬ್ಬಿಣದ ವಸ್ತುವನ್ನ ಇದರ ಹತ್ತಿರ ತಂದಾಗ, ಇಲ್ಲಿ ನೋಡಿ, ಇದರ ಹತ್ತಿರ ತಂದಿದ್ದೀರಾ, ಇದೇನಾಗತ್ತೆ, ಅದು ಆದಷ್ಟು ಬೇಗನೆ ಅದನ್ನ ಹಿಡ್ಕೊಂಡ್ ಬಿಡತ್ತೆ ಅಲ್ವಾ, ಬೇಗನೆ ಅದನ್ನ ಆಕರ್ಷಿಸಲ್ಪಡತ್ತೆ. ಆದ್ರೆ ಅದೇ ಒಂದು ಕಬ್ಬಿಣದ ಒಂದು ವಸ್ತುವನ್ನ ನೀವು ಸ್ವಲ್ಪ ದೂರದಲ್ಲಿ ಇಟ್ಟಾಗ ಅದು ಅಷ್ಟು ಗಟ್ಟಿಯಾಗಿ, ಅಷ್ಟು ಬೇಗನೆ ಅದನ್ನ ಆಕರ್ಷಿಸಲ್ಪಡೋದಿಲ್ಲ. ಅಂದ್ರೆ ಏನಾಯ್ತು, ಅದು ಕಾಂತ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿದೆ. ಇನ್ನು ತುಂಬಾ ದೂರದಲ್ಲಿ ಇಟ್ಟಾಗ ಅದು ಆ ಒಂದು ವಸ್ತುವನ್ನ, ಕಬ್ಬಿಣದ ವಸ್ತುವನ್ನ ಆಕರ್ಷಿಸೋದಿಲ್ಲ. ಅಂದ್ರೆ ಯಾಕೆ ಆಕರ್ಷಿಸೋದಿಲ್ಲ ಇಲ್ಲಿ? ಯಾಕೆ ಅಂದ್ರೆ ಅದು ಕಾಂತ ಕ್ಷೇತ್ರದಿಂದ ದೂರದಲ್ಲಿದೆ ಅಲ್ವಾ. ಅಂದ್ರೆ ಏನಾಯ್ತು, ಇಲ್ಲಿ ಏನಿದೆ, ಈ ಒಂದು ಕಾಂತದ ಸುತ್ತಲೂ ಏನಿದೆ, ಒಂದು ಕಾಂತೀಯ ಬಲ ಇದೆ ಅಲ್ವಾ. ಈ ಒಂದು ಕಾಂತೀಯ ಬಲ ಇರುವಂತಹ ಒಂದು ಕ್ಷೇತ್ರವನ್ನ ನಾವು ಕಾಂತ ಕ್ಷೇತ್ರ ಅಂತ ಕರಿತೇವೆ. ಗೊತ್ತಾಯ್ತಾ? ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಕಾಂತೀಯ ಬಲ ರೇಖೆಗಳು ಅಂದ್ರೆ ಏನು. ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ರಯೋಗವನ್ನ ಕೊಟ್ಟಿದ್ದಾರೆ. ಈ ಪ್ರಯೋಗದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ದಂಡಕಾಂತವನ್ನ ತೆಗೆದುಕೊಳ್ಬೇಕು, ಒಂದು ಶೀಟ್ ಅನ್ನ ತೆಗೆದುಕೊಳ್ಬೇಕು, ಬಿಳಿಯ ಹಾಳೆಯನ್ನ ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಬಿಳಿಯ ಹಾಳೆಯ ಮೇಲೆ ಮಧ್ಯದಲ್ಲಿ ದಂಡಕಾಂತವನ್ನ ಈ ರೀತಿಯಾಗಿ ಇಡಬೇಕು. ಇದರ ಸುತ್ತಲೂ ಏನ್ ಮಾಡ್ಬೇಕು ಅಂದ್ರೆ, ಕಬ್ಬಿಣದ ಚೂರುಗಳನ್ನ, ಕಬ್ಬಿಣದ ರಜಗಳನ್ನ, ಚಿಕ್ಕ ಚಿಕ್ಕ ಒಂದು ಪುಡಿಯನ್ನ ಅಂತಾನು ಕೂಡ ನೀವು ಹೇಳ್ಬಹುದು, ಇದರ ಸುತ್ತಲೂ ಹರಡ್ಬೇಕು. ಇದರ ಸುತ್ತಲೂ ಹರಡಿದಾಗ ನೀವೇನ್ ನೋಡ್ಬಹುದು ಅಂದ್ರೆ, ಈ ಕಬ್ಬಿಣದ ಒಂದು ಪುಡಿಗಳೇನಿದೆ ಅಲ್ವಾ, ಕಬ್ಬಿಣದ ಚೂರುಗಳೇನಿದೆ ಅಲ್ವಾ, ಅದು ಒಂದು ನಿರ್ದಿಷ್ಟವಾದ ಒಂದು ಪಥದಲ್ಲಿ ಈ ಕಾಂತದ ಸುತ್ತಲೂ ಹರಡಿಕೊಂಡಿರುತ್ತೆ. ಇಲ್ಲಿ ಈ ಚಿತ್ರದಲ್ಲೂ ಕೂಡ ನೀವು ನೋಡ್ಬಹುದು ಯಾವ ರೀತಿಯಾಗಿ ಈ ಕಬ್ಬಿಣದ ಚೂರುಗಳು ಅದರ ಸುತ್ತ ಹರಡಿಕೊಂಡಿದೆ ಅಂತ ಅಲ್ವಾ. ಇಲ್ಲಿ ನೀವು ಒಂದು ನಿರ್ದಿಷ್ಟವಾದ ಒಂದು ಪಥವನ್ನ ನೋಡ್ಬಹುದು. ಇಲ್ಲಿ ನೋಡಿ, ಈ ರೀತಿಯಾಗಿ ಅಲ್ವಾ, ಒಂದು ನಿರ್ದಿಷ್ಟವಾದ ಒಂದು ರೇಖೆಯಲ್ಲಿ ಅಥವಾ ಒಂದು ಪಥದಲ್ಲಿ ಏನಾಗಿದೆ, ಈ ಕಬ್ಬಿಣದ ರಜಗಳು ಹರಡಿಕೊಂಡಿದೆ ಅಲ್ವಾ. ಇದನ್ನ ನಾವು
ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೇವೆ. ಈ ಈ ಕಬ್ಬಿಣದ ರಜಗಳು ಏನ್ ಹರಡ್ಕೊಂಡಿದೆ ಅಲ್ವಾ, ಈ ರಜಗಳು ಹರಡಿಕೊಂಡಿರುವಂತಹ ಈ ರೀತಿಯಾದಂತಹ ಒಂದು ಆ ಇದನ್ನ ನಾವು ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಈ ಕಾಂತೀಯ ಬಲರೇಖೆಗಳನ್ನ ನಾವು ಹೇಗ್ ಬಿಡಿಸಬಹುದು ಅಲ್ವಾ? ನಾವು ಕಾಂತೀಯ ಬಲರೇಖೆಗಳನ್ನ ನೋಡಿ, ಒಂದು ದಂಡಕಾಂತವನ್ನ ತೆಗೆದುಕೊಂಡ್ರೆ ನಾರ್ತ್ ಮತ್ತೆ ಸೌತ್ ಅಲ್ವಾ, ಈ ರೀತಿಯಾಗಿ ನಾವು ಕಾಂತೀಯ ಬಲರೇಖೆಗಳಿದೆ ಅಂತ ನಾವು ಆ ಕಬ್ಬಿಣದ ರಜಗಳು ಹರಡಿಕೊಂಡಿರುವಂತಹ ಒಂದು ಬಗೆಯನ್ನ ನೋಡಿದ್ರೆ ನಾವು ಈ ರೀತಿಯಾಗಿ ಬಿಡಿಸಬಹುದು ಅಲ್ವಾ. ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳು ಹರಡಿಕೊಂಡಿದೆ ಅಂತ ನಾವು ಹೇಳ್ಬಹುದು. ಹಾಗಾದ್ರೆ ಈ ಕಾಂತೀಯ ಬಲರೇಖೆಗಳನ್ನ ಹೇಗೆ ಬಿಡಿಸೋದು ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿದೆ, ಈ ಕಬ್ಬಿಣದ ರಜೆಗಳೇನಾಗಿದೆ, ನಿರ್ದಿಷ್ಟ ಮಾದರಿಯಲ್ಲಿ ಅದರ ಸುತ್ತಲೂ ಹರಡಿಕೊಂಡಿದೆ. ಆ ಸುತ್ತಲೂ ಇರುವಂತಹ ಒಂದು ಆ ಕಬ್ಬಿಣದ ರಜಗಳು ಅದರ ಸುತ್ತಲೂ ಹರಡಿಕೊಂಡಿರುವಂತಹ ಒಂದು ಕ್ಷೇತ್ರವನ್ನ ನಾವು ಕಾಂತ ಕ್ಷೇತ್ರ ಅಂತ ಹೇಳ್ತೇವೆ. ಹಾಗೆ ಕಬ್ಬಿಣದ ರಜಗಳು ಜೋಡಣೆಯಾಗಿರುವ ರೇಖೆಗಳು ಕಾಂತೀಯ ಬಲರೇಖೆಗಳನ್ನ ಅದು ಪ್ರತಿನಿಧಿಸುತ್ತೆ. ನಾನು ಹೇಳ್ದೆ ಅಲ್ವಾ, ಯಾವ ರೀತಿ ಜೋಡಣೆಯಾಗಿದೆ ಅದನ್ನ ಕಾಂತೀಯ ಬಲರೇಖೆಗಳು ಅಂತ ಕರಿತೇವೆ. ಹಾಗಾದ್ರೆ ಈ ಕಾಂತೀಯ ಬಲರೇಖೆಗಳನ್ನ ನಾವು ಹೇಗೆ ಬಿಡಿಸಬಹುದು? ಇದನ್ನ ಕಾಂತೀಯ ಬಲರೇಖೆಗಳನ್ನ ಬಿಡಿಸ್ಲಿಕ್ಕೆ ನಾವು ಒಂದು ಇದನ್ನ ಕಲ್ತ್ಕೊಂಡ್ವಿ. ಹೇಗೆ ಕಬ್ಬಿಣದ ರಜಗಳನ್ನ ಒಂದು ಕಾಂತದ ಸುತ್ತಲೂ ಹರಡಿದಾಗ ಆ ಕಬ್ಬಿಣದ ರಜಗಳು ಏನಾಗಿರತ್ತೆ, ನಿರ್ದಿಷ್ಟವಾದ ಒಂದು ಪಥದಲ್ಲಿ ಅದರ ಸುತ್ತಲೂ ಹರಡಿಕೊಂಡಿರತ್ತೆ. ಅದರ ಆಧಾರದ ಮೇಲೆ ಆ ಕಾಂತೀಯ ಬಲರೇಖೆಗಳನ್ನ ನಾವು ಬಿಡಿಸಬಹುದು. ಇಲ್ಲಿ ಇನ್ನೊಂದು ಒಂದು ವಿಧದಲ್ಲಿ ನಾವು ಕಾಂತೀಯ ಬಲರೇಖೆಗಳನ್ನ ಬಿಡಿಸಬಹುದು, ದಿಕ್ಸೂಚಿಯನ್ನ ಬಳಸಿಕೊಂಡು. ಇಲ್ಲಿ ಒಂದು ವಿಡಿಯೋ ಇದೆ ನೋಡಿ, ಅದರ ನಂತರ ನಾನು ಎಕ್ಸ್ಪ್ಲನೇಷನ್ ಹೇಳ್ತೇನೆ. It's probably safe to say that you have a very good idea of how the magnetic field of a bar magnet looks like. But do you know the 4 important properties of magnetic field lines? To find out, let's begin by plotting some magnetic field lines. We need a pen, plotting compass, and a magnet. My magnet doesn't tell me which is the North Pole and which is the South, but we'll find out soon. Place your magnet in the middle of the page and trace around it. Place the plotting compass near the magnet. Mark the direction that the compass needle points by drawing a dot. After the first plot, move the compass so that the back of the needle lines up with the dot. Repeat this until you reach the end of the magnet. Join the points together to show a field line. I'll also draw an arrow here to show the direction that the needle is pointing in. I'll do all of the above again with another starting point. Looking at the field that we've plotted, we can figure out the 4 main properties of magnetic field lines. Number 1, magnetic field lines never cross each other. They never overlap. Number 2, they always point from the north pole of the magnet to its south pole. North into south, so that must mean that this is north and this is south. Number 3, they are continuous. The only reason these lines have been cropped out here is because I've simply run out of space. Number 4, where the lines are closer together, the magnetic force is the strongest, and that's at the poles of the magnets. ಇಲ್ಲಿ ನೋಡಿ, ಕಾಂತೀಯ ಬಲರೇಖೆಗಳನ್ನ ದಿಕ್ಸೂಚಿಯನ್ನ ಬಳಸಿಕೊಂಡು ಯಾವ ರೀತಿಯಾಗಿ ನಾವು ಅದನ್ನ ಬಿಡಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ. ಇಲ್ಲಿ ನೀವು ದಿಕ್ಸೂಚಿ ನಿಮ್ಗೆ ಗೊತ್ತಿದೆ ಅಲ್ವಾ, ಆ ದಿಕ್ಸೂಚಿ ಏನ್ ಮಾಡತ್ತೆ, ಅದು ಉತ್ತರ ಮತ್ತೆ ದಕ್ಷಿಣ ಧ್ರುವವನ್ನ ಅದು ನಿರ್ದೇಶಿಸುತ್ತೆ ಅಲ್ವಾ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ದಿಕ್ಸೂಚಿಯನ್ನ ತೆಗೆದುಕೊಂಡು ಅದನ್ನ ಈ ಒಂದು ಕಾಂತದ ಹತ್ತಿರ ಇಡಬೇಕು. ಕಾಂತದ ಹತ್ತಿರ ಇಟ್ಟಾಗ ಅದರ ಒಂದು ತುದಿ ಉತ್ತರ ಧ್ರುವವನ್ನ ತೋರಿಸ್ತಾ ಇದ್ರೆ ಇನ್ನೊಂದು ತುದಿ ದಕ್ಷಿಣ ಧ್ರುವವನ್ನ ತೋರಿಸುತ್ತೆ. ಇಲ್ಲಿ ಅಕಸ್ಮಾತ್ ಆಗಿ ನಿಮ್ಗೆ ಈ ಒಂದು ಮ್ಯಾಗ್ನೆಟ್ ಅಲ್ಲಿ, ಈ ಒಂದು ಕಾಂತದಲ್ಲಿ ಯಾವುದು ಉತ್ತರ ಮತ್ತೆ ಯಾವುದು ದಕ್ಷಿಣ ಅಂತ ಗೊತ್ತಿಲ್ಲದೆ ಇದ್ರೆ ಈಗ ನೀವು ಅದನ್ನ ಕಂಡಿಡ್ಕೊಳ್ಬಹುದು ಅಲ್ವಾ. ಇಲ್ಲಿ ನೋಡಿ, ಇಲ್ಲೊಂದು ಮ್ಯಾಗ್ನೆಟ್ ಇದೆ,
ಇಲ್ಲಿ ನಾನು ಕಾಂತೀಯ ಬಲರೇಖೆಗಳನ್ನ ನಾನು ಬಿಡಿಸ್ಬೇಕು. ಇಲ್ಲಿ ನಿಮ್ಗೆ ಉತ್ತರ ಧ್ರುವ ಯಾವುದು ದಕ್ಷಿಣ ಧ್ರುವ ಯಾವುದು ಗೊತ್ತಿಲ್ಲ. ಆಗ ನೀವು ಒಂದು ಕಂಪಾಸ್ ಅನ್ನ ಅಂದ್ರೆ ಒಂದು ದಿಕ್ಸೂಚಿಯನ್ನ ಅದರ ಹತ್ತಿರ ತಂದಾಗ ಏನಾಗತ್ತೆ, ಅದರ ಉತ್ತರ ಧ್ರುವ ಇಲ್ಲಿ ಅಥವಾ ಸಾರಿ ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವ ಇಲ್ಲಿ ಅಟ್ರಾಕ್ಟ್ ಆದ್ರೆ, ಅದು ಈ ಧ್ರುವವನ್ನ ತೋರಿಸಿದ್ರೆ ಇದೇನಾಗಿರತ್ತೆ, ಅದು ಅದರ ವಿರುದ್ಧ ದಿಕ್ಕಿನಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಇದು ಉತ್ತರ ಧ್ರುವ ಅಂತ ಆದ್ರೆ ಇಲ್ಲಿ ಈ ಕಂಪಾಸ್ ನಲ್ಲಿರುವಂತ ಈ ದಿಕ್ಸೂಚಿಯಲ್ಲಿರುವಂತ ಒಂದು ಸೂಚಕ ಅದು ಏನನ್ನ ತೋರಿಸುತ್ತೆ, ಅದು ಯಾವ ದಿಕ್ಕನ್ನ ತೋರಿಸ್ತಾ ಇರತ್ತೆ, ಅದು ದಕ್ಷಿಣ ದಿಕ್ಕನ್ನ ತೋರಿಸ್ತಾ ಇರತ್ತೆ ಅಲ್ವಾ. ಯಾಕೆ ಅಂದ್ರೆ ವಿಜಾತಿ ಧ್ರುವಗಳು ಆಕರ್ಷಿಸುತ್ತೆ ಅಲ್ವಾ. ಇದು ಉಳಿದಿರೋದು ಏನ್ ತೋರಿಸುತ್ತೆ, ಅದು ಉತ್ತರ ಧ್ರುವವನ್ನ ತೋರಿಸುತ್ತೆ. ನಂತರ ನೀವು ಮ್ಯಾಗ್ನೆಟ್ ಅನ್ನ ಮತ್ತೆ ಇದೇ ಒಂದು ಪಾಯಿಂಟ್ ಅಲ್ಲಿ ಇಟ್ಟಾಗ ಅದು ಉತ್ತರ ಧ್ರುವವನ್ನ ಎಲ್ಲಿ ತೋರಿಸ್ತಾ ಇದೆ ಅಲ್ವಾ, ಆ ರೀತಿಯಾಗಿ ಪಾಯಿಂಟ್ ಅನ್ನ ಮಾಡಿಕೊಂಡು ಅದನ್ನ ಜೋಡಿಸಿದಾಗ ನಿಮಗೆ ಕಾಂತೀಯ ಬಲರೇಖೆಗಳು ಸಿಗತ್ತೆ. ಈ ರೀತಿಯಾಗಿ ನೀವು ಕಾಂತೀಯ ಬಲರೇಖೆಗಳನ್ನ ಬಿಡಿಸಬಹುದು. ನಿಮ್ಗೆ ಈ ಚಿತ್ರವನ್ನ ಬಿಡಿಸ್ಲಿಕ್ಕೆ ಕೇಳ್ತಾರೆ, ಕಾಂತೀಯ ಬಲರೇಖೆಗಳನ್ನ ಒಂದು ದಂಡಕಾಂತದಲ್ಲಿ ಬಿಡಿಸಿ ಅಂತ ಕೇಳ್ತಾರೆ. ದಂಡಕಾಂತವನ್ನ ತೆಗೆದುಕೊಂಡು ಕಾಂತೀಯ ಬಲರೇಖೆಗಳನ್ನ ಬಿಡಿಸಿ ಅಂತ ಕೇಳ್ತಾರೆ. ಈ ಚಿತ್ರ ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ. ಹಾಗೆ ಈ ಕಾಂತೀಯ ಬಲರೇಖೆಗಳ ಲಕ್ಷಣಗಳೇನು ಅಲ್ವಾ. ಈ ಕಾಂತೀಯ ಬಲರೇಖೆಗಳು ಕೆಲವೊಂದು ಲಕ್ಷಣಗಳನ್ನ ಹೊಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಬರೆಯಿರಿ ಅಂತ. ಇಲ್ಲಿ ನೀವು ಈ ಕಾಂತೀಯ ಬಲರೇಖೆಗಳನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ, ಇಲ್ಲಿ ಅದರ ಒಂದು ದಿಕ್ಕನ್ನ ಸೂಚಿಸ್ತಾ ಇದೆ ಅಲ್ವಾ. ಈ ರೀತಿಯಾಗಿ ದಿಕ್ಕನ್ನ ಸೂಚಿಸ್ತಾ ಇದೆ ಅಂದ್ರೆ ಅವು ಉತ್ತರ ಧ್ರುವದಲ್ಲಿ ಏನಾಗ್ತಾ ಇದೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅದು ಸಾಗ್ತಾ ಇದೆ ಅಂತ ನಾವು ಹೇಳ್ಬಹುದು ಅಲ್ವಾ. ಅಂದ್ರೆ ಕಾಂತೀಯ ಬಲರೇಖೆಗಳ ಮೊದಲ ಲಕ್ಷಣ ಏನು, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತೆ. ನೀವು ಇದೊಂದು ಮ್ಯಾಗ್ನೆಟ್ ಅಂತ ತೆಗೆದುಕೊಂಡ್ರೆ ದಂಡಕಾಂತ ಬಾರ್ ಮ್ಯಾಗ್ನೆಟ್ ಅಲ್ವಾ, ನಾರ್ತ್ ಸೌತ್ ಅಂದ್ರೆ ಈ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಅಂದ್ರೆ ಉತ್ತರ ಧ್ರುವದಿಂದ ಶುರುವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತೆ ಅಂತ ನಾವು ಹೇಳ್ಬಹುದು. ಹಾಗೆ ಈ ಕಾಂತದ ಒಳಭಾಗದಲ್ಲಿ, ಈ ಕಾಂತ ಇದೆ ಅಲ್ವಾ, ಇದರ ಒಳಭಾಗದಲ್ಲಿ ಯಾವಾಗಲೂ ಅಂದ್ರೆ ನಾನು ಹೇಗ್ ಬಿಡಿಸ್ಬೇಕು, ಇದರ ದಿಕ್ಕನ್ನ ನೀವು ಇಲ್ಲಿ ಉತ್ತರ ಮತ್ತೆ ದಕ್ಷಿಣ ಅಂತ ತೆಗೆದುಕೊಂಡ್ರೆ ಈ ರೀತಿಯಾಗಿ ಅದರ ದಿಕ್ಕನ್ನ ಸೂಚಿಸ್ಬೇಕು. ಕಾಂತದ ಒಳಗಡೆ ಒಳಭಾಗದಲ್ಲಿ ಇಲ್ಲೂ ಕೂಡ ಕಾಂತಕ್ಷೇತ್ರ ಇರುತ್ತೆ ಅಲ್ವಾ, ಅಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಅವು ನಿರ್ದೇಶಿಸಲ್ಪಟ್ಟಿರತ್ತೆ. ಈ ರೀತಿಯಾಗಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಅಂದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ, ಗೊತ್ತಾಯ್ತಾ, ಈ ರೀತಿಯಾಗಿ ಅದು ನಿರ್ದೇಶಿಸಲ್ಪಡುತ್ತೆ. ಅಂದ್ರೆ ನಾವಿಲ್ಲಿ ಏನ್ ಹೇಳ್ಬಹುದು, ಒಂದು ಕಾಂತೀಯ ಬಲರೇಖೆಗಳು ಅವೊಂದು ಆವೃತ ಜಾಲ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಯಾಕೆ ಅದನ್ನ ಆವೃತ ಜಾಲ ಅಂತ ಹೇಳ್ಬಹುದು, ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು ಅಂತ ಇಟ್ಕೊಳ್ಳಿ. ಕಾಂತದಲ್ಲಿ ಈ ರೀತಿಯಾಗಿ ಇಲ್ಲಿಂದ ಉತ್ಸರ್ಜಿತವಾಗಿದೆ ಅಲ್ವಾ ಕಾಂತೀಯ ಬಲರೇಖೆಗಳು, ಇಲ್ಲಿ ದಕ್ಷಿಣದಲ್ಲಿ ಏನಾಗಿದೆ, ಅದು ವಿಲೀನಗೊಂಡಿದೆ. ಹಾಗೆ ಇದು ಒಂದು ಆವೃತ ಜಾಲವನ್ನ ಉಂಟು ಮಾಡತ್ತೆ. ಆದ್ರಿಂದ ನಾವೇನ್ ಹೇಳ್ತೇವೆ, ಇಲ್ಲಿ ಎಲ್ಲಿ ಕಾಂತದ ಒಳಗಡೆ ದಕ್ಷಿಣದಿಂದ ಉತ್ತರ ದಿಕ್ಕಿನೆಡೆಗೆ ಅವುಗಳೇನಾಗಿರತ್ತೆ, ಚಲಿಸಿರತ್ತೆ. ಇದರ ಹೊರಗಡೆ ಅವು ಉತ್ತರದಿಂದ ದಕ್ಷಿಣ ದಿಕ್ಕಿನೆಡೆಗೆ ಏನಾಗಿರತ್ತೆ, ಅವು ವಿಲೀನಗೊಂಡಿರತ್ತೆ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ನಾನು ಇನ್ನೊಂದು ರೇಖೆಯನ್ನ ಬಿಡಿಸ್ತೇನೆ. ಈ ರೀತಿಯಾಗಿ ಅಲ್ವಾ, ಉತ್ತರದಿಂದ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ತಾ ಇದೆ. ಹಾಗೆ ಇದರ ಒಳಗಡೆ ನೋಡಿ, ಇದೇನಾಗಿದೆ, ಇದು ಈ ರೀತಿಯಾಗಿ ಒಂದು ಜಾಲವನ್ನ ಉಂಟು ಮಾಡ್ತಾ ಇದೆ. ಇಲ್ಲೂ ಕೂಡ ಹಾಗೆ ಈ ರೀತಿಯಾಗಿ ಜಾಲವನ್ನ ಅದು ಉಂಟು ಮಾಡ್ತಾ ಇದೆ. ಅದು ಇಷ್ಟೇ ಇರೋದಿಲ್ಲ, ನಿಮ್ಗೆ ಬಿಡಿಸಿದ್ರೆ ಇಷ್ಟೇ ಕಾಣಿಸುತ್ತೆ ಅಲ್ವಾ. ನೀವು ಕಾಮನ್ ಆಗಿ ಏನ್ ಅನ್ಕೊಂಡಿರ್ತೀರಾ, ಇಲ್ಲಿಂದ ಇಲ್ಲಿಗೆ ಇಷ್ಟೇ ಇರತ್ತೆ ಅಂತ ಅನ್ಕೊಂಡಿರ್ತೀರಾ ಅಲ್ವಾ. ಸಾರಿ, ಈ ರೀತಿಯಾಗಿ ಉತ್ತರದಿಂದ ದಕ್ಷಿಣಕ್ಕೆ
ಈ ರೀತಿಯಾಗಿರತ್ತೆ, ಇಷ್ಟೇ ಇರತ್ತೆ ಅಂತ ಅನ್ಕೊಂಡಿರ್ತೀರಿ ಅಲ್ವಾ? ಈ ರೀತಿಯಾಗಿರೋದಿಲ್ಲ. ಅದೇನಾಗಿರತ್ತೆ, ಅದು ಒಂದು ಆವೃತ ಜಾಲದಲ್ಲಿರತ್ತೆ. ಹಾಗೆ ಇದರ ಒಳಗಡೆ ಕಾಂತೀಯ ಬಲರೇಖೆಗಳು ದಕ್ಷಿಣದಿಂದ ಉತ್ತರಕ್ಕೆ ಅವು ಹೊಂದಿಕೊಂಡಿರತ್ತೆ. ಗೊತ್ತಾಯ್ತಾ? ಇದು ಈ ಎರಡು ಗುಣಲಕ್ಷಣಗಳು ಅಂತ ಹೇಳ್ಬಹುದು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತೆ. ಹಾಗೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿದೆ. ಇದು ಎರಡು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಲಕ್ಷಣಗಳು. ಗೊತ್ತಾಯ್ತಾ? ಇದು ಎರಡು ಲಕ್ಷಣಗಳು ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ನೋಡಿ ಮೂರನೇ ಲಕ್ಷಣ ನೋಡಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಇಲ್ಲಿ ನಾವು ಒಂದು ಕಾಂತೀಯ ಬಲರೇಖೆಗಳನ್ನ ತೆಗೆದುಕೊಂಡ್ರೆ ಅವು ಒಂದನ್ನೊಂದು ಛೇದಿಸೋದಿಲ್ಲ. ಈ ರೀತಿಯಾಗಿರತ್ತೆ ಅಲ್ವಾ ಕಾಂತೀಯ ಬಲರೇಖೆಗಳು. ಇವು ಛೇದಿಸಿದೆ ಅಂದ್ರೆ ಅರ್ಥ ಏನು? ಈ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಛೇದಿಸಿದೆ ಅಂದ್ರೆ ಅರ್ಥ ಏನು? ಅವು ಏನಾಗಿದೆ, ಅವು ಎರಡು ಬೇರೆ ಬೇರೆ ದಿಕ್ಕನ್ನ ಸೂಚಿಸ್ತಾ ಇದೆ ಅಂತ ಹೇಳ್ಬಹುದು ಅಲ್ವಾ? ಯಾಕೆ ಅಂದ್ರೆ ಯಾವಾಗ್ಲೂ ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ನಿರ್ದೇಶಿತವಾಗಿರತ್ತೆ, ಹಾಗೆ ಕಾಂತದ ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ, ಅಂದ್ರೆ ಈ ರೀತಿಯಾಗಿರತ್ತೆ. ಈಗ ನೋಡಿ, ಇಲ್ಲಿ ನಾನು ಉತ್ತರದಿಂದ ದಕ್ಷಿಣಕ್ಕೆ ಈ ರೀತಿಯಾಗಿ ತೆಗೆದುಕೊಂಡಾಗ ಇದು ಇಲ್ಲಿ ವಿಲೀನ ಆಗಿದೆ ಅಂದ್ರೆ ನಾನೇನ್ ಹೇಳ್ಬಹುದು, ಇದು ದಕ್ಷಿಣ ದಿಕ್ಕು ಅಂತ ಹೇಳ್ಬಹುದು ಅಲ್ವಾ? ಇದು ದಕ್ಷಿಣ ಧ್ರುವ ಅಂತ ಹೇಳ್ಬಹುದು. ಆದ್ರೆ ಇದು ದಕ್ಷಿಣ ಧ್ರುವ ಆದ್ರೆ ಇದು ಉತ್ತರ ಧ್ರುವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದ್ರಿಂದ ನಾವೇನ್ ಹೇಳ್ಬಹುದು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಯಾವಾಗ್ಲೂ ಕೂಡ ಅವು ಒಂದನ್ನೊಂದು ಛೇದಿಸೋದೇ ಇಲ್ಲ. ಕೇಳ್ತಾರೆ, ಈ ಪ್ರಶ್ನೆಯನ್ನ ಕೇಳ್ತಾರೆ, ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಕಾರಣ ಕೊಡಿ ಅಂದ್ರೆ ಅಕಸ್ಮಾತ್ ಆಗಿ ಛೇದಿಸಿದ್ರೆ ಅವು ಎರಡು ಬೇರೆ ಬೇರೆ ದಿಕ್ಕನ್ನ ನಿರ್ದೇಶಿಸ್ತಾ ಇದೆ ಅಂತ ಅರ್ಥ. ಈ ಎರಡು ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಛೇದಿಸಿದೆ ಅಂದ್ರೆ ಇದು ಬೇರೆ ದಿಕ್ಕನ್ನ ಸೂಚಿಸ್ತಾ ಇದೆ, ಇವೆರಡು ಬೇರೆ ಬೇರೆ ದಿಕ್ಕನ್ನ ಸೂಚಿಸ್ತಾ ಇದೆ ಅಂತ ಹೇಳ್ಬಹುದು. ಆದ್ರೆ ಇದು ಕಾಂತೀಯ ಬಲರೇಖೆಗಳಲ್ಲಿ ಒಂದೇ ಒಂದು ಕಾಂತವನ್ನ ನಾವು ಇಟ್ಟುಕೊಂಡು ಅದನ್ನ ಬಿಡಿಸೋದಾದ್ರೆ ಅದು ಸಾಧ್ಯ ಇಲ್ಲ. ಇದು ಮೂರನೇ ಲಕ್ಷಣ. ನೀವು ಲಕ್ಷಣಗಳನ್ನ ಕೇಳ್ತಾರೆ, ಇದನ್ನ ಕೇಳ್ತಾರೆ 2 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 3 ಅಂಕಗಳ ಪ್ರಶ್ನೆಗಳಲ್ಲಿ ಕೇಳ್ತಾರೆ, ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಬರೆಯಿರಿ ಅಂತ. ಮೊದಲನೇದಾಗಿ, ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿಸಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತೆ, ಹಾಗೆ ಒಂದು ಆವೃತ ಜಾಲವನ್ನ ರೂಪಿಸುತ್ತೆ. ಹಾಗೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದೆ ಅಲ್ವಾ? ಹಾಗೆ ಇನ್ನೊಂದು ಪ್ರಮುಖವಾದ ಲಕ್ಷಣ ನೋಡಿ, ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಹೆಚ್ಚಾಗಿರತ್ತೆ. ಅಂದರೆ ಕಾಂತಕ್ಷೇತ್ರದ ಸಮೀಪದಲ್ಲಿರುವ ಮತ್ತೊಂದು ಕಾಂತದ ಧ್ರುವದ ಮೇಲೆ ಕಾಂತಕ್ಷೇತ್ರದಿಂದ ಬಲ ಉಂಟಾಗತ್ತೆ. ಅಂದ್ರೆ ರೇಖೆಗಳು ಹೆಚ್ಚಾಗಿದ್ರೆ ಕಾಂತಕ್ಷೇತ್ರ ಅಲ್ಲೇನಾಗಿದೆ, ಬಲ ಹೆಚ್ಚಾಗಿರತ್ತೆ ಅಂತ ಅರ್ಥ. ಇಲ್ಲಿ ನೋಡಿ, ನೀವು ಈ ಚಿತ್ರದಲ್ಲಿ, ಈ ಕಾಂತೀಯ ಬಲರೇಖೆಗಳ ಚಿತ್ರದಲ್ಲಿ ಯಾವ ಭಾಗದಲ್ಲಿ ಹೆಚ್ಚಿನ ಕಾಂತೀಯ ಬಲರೇಖೆಗಳನ್ನ ನೋಡಬಹುದು? ಮ್ಯಾಮ್, ಧ್ರುವಗಳಲ್ಲಿ ಅಲ್ವಾ? ಇಲ್ಲಿ ನಾವೇನ್ ಹೇಳ್ತೇವೆ, ಹೆಚ್ಚಿನ ಕಾಂತೀಯ ಬಲವನ್ನ ಹೊಂದಿದೆ ಅಂತ ಹೇಳ್ಬಹುದು. ಈ ಕಾಂತೀಯ ಬಲರೇಖೆಗಳ ಸಂಖ್ಯೆ ಅದರ ಒಂದು ಕಾಂತೀಯ ಬಲವನ್ನ ಸೂಚಿಸುತ್ತೆ ಅಂತ ಹೇಳ್ಬಹುದು. ಇವಿಷ್ಟು ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಈ 4 ಲಕ್ಷಣಗಳನ್ನ ಕೇಳ್ತಾರೆ, ಇದನ್ನ ನೀವು ಶಾರ್ಟ್ ಆಗಿ ಬರಿಬಹುದು. ಯಾವ ರೀತಿಯಾಗಿ ಬರಿಬಹುದು ಅಂತ ನಾನು ಹೇಳಿದ್ದೇನೆ ಅಲ್ವಾ? ಇದ್ 4 ಗುಣಲಕ್ಷಣಗಳು ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ಹಾಗಾದ್ರೆ ನಾವೀಗ ಕಾಂತಗಳೆಂದ್ರೆ ಏನು, ಕಾಂತಕ್ಷೇತ್ರ ಅಂದ್ರೆ ಏನು, ಕಾಂತೀಯ ಬಲರೇಖೆಗಳಂದ್ರೆ ಏನು, ಹಾಗೆ ಅವುಗಳ ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಈಗ ನಾವು ಕಲಿತಾ ಇರುವಂತದ್ದು ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ. ಅಂದ್ರೆ ಈಗ ಒಂದು ವಿದ್ಯುತ್ ಪ್ರವಾಹವನ್ನ ಒಂದು ವಿದ್ಯುನ್ಮಂಡಲದಲ್ಲಿ ಹರಿಸಿದಾಗ, ಈ ರೀತಿಯಾದಂತಹ ಒಂದು ವಿದ್ಯುನ್ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಈ ವಾಹಕ ತನ್ನ ಸುತ್ತ
ಸುತ್ತಲೂ ಕಾಂತ ಕ್ಷೇತ್ರವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ನೀವು, ಗೊತ್ತಿದೆ ನಿಮ್ಗೆ. ಈ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಉಂಟಾದ್ರೆ ಈ ರೀತಿಯಾಗಿ ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಈ ವಾಹಕ ಏನ್ ಮಾಡುತ್ತೆ, ಈ ವಾಹಕ ಒಂದು ಕಾಂತದಂತೆ ವರ್ತನೆ ಮಾಡುತ್ತೆ. ಅಂದ್ರೆ ಇದರ ಸುತ್ತಲೂ ಕಾಂತ ಕ್ಷೇತ್ರ ಉಂಟಾಗತ್ತೆ. ಕಾಂತ ಕ್ಷೇತ್ರ ಅಂದ್ರೆ ಏನಾಗತ್ತೆ ಅಂದ್ರೆ, ನೀವು ಇಲ್ಲಿ ಕಬ್ಬಿಣದ ವಸ್ತುಗಳನ್ನ ತೆಗೆದುಕೊಂಡೋದ್ರೆ ಇದೇನ್ ಮಾಡುತ್ತೆ, ಇದು ಆಕರ್ಷಿಸಲ್ಪಡುತ್ತೆ ಅಲ್ವಾ, ಕಾಂತ ಕ್ಷೇತ್ರವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಕಲ್ತ್ಕೊಂಡಿದ್ದೀರಾ. ಈಗ ನೀವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿದ್ರೆ ಏನಾಗತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ನೋಡಿ, ಇಲ್ಲೊಂದು ಪ್ರಯೋಗ ಇದೆ. ಈ ಪ್ರಯೋಗದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಮೊದಲನೇ ಪ್ರಯೋಗವನ್ನ ನೋಡಿ. ಈ ಪ್ರಯೋಗದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ತಾಮ್ರದ ತಂತಿಯನ್ನ ವಾಹಕವಾಗಿ ತೆಗೆದುಕೊಂಡಿದ್ದಾರೆ ಈ ವಿದ್ಯುನ್ಮಂಡಲದಲ್ಲಿ. ಇಲ್ಲಿ 1.5 ವೋಲ್ಟ್ ಬ್ಯಾಟರಿಯನ್ನ ತೆಗೆದುಕೊಂಡಿದ್ದಾರೆ, ಹಾಗೆ ಇಲ್ಲಿ ಪ್ಲಗ್ ಕೀಯನ್ನ ತೆಗೆದುಕೊಂಡಿದ್ದಾರೆ ಅಲ್ವಾ. ಇಲ್ಲಿ ಮೊದಲನೇದಾಗಿ ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಹರಿತಾ ಇದೆ ನೋಡಿ, ಈ ದಿಕ್ಕಿನಲ್ಲಿ ಅಲ್ವಾ, ಪಾಸಿಟಿವ್ ಟು ನೆಗೆಟಿವ್ ಆ ರೀತಿಯಾಗಿ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಈ ಒಂದು ವಿದ್ಯುತ್ ಪ್ರವಾಹದ ಹತ್ತಿರ ಏನ್ ಮಾಡಿದ್ದಾರೆ, ಒಂದು ದಿಕ್ಸೂಚಿಯನ್ನ ಇಟ್ಟಿದ್ದಾರೆ. ಇಲ್ಲಿ ಹತ್ತಿರದಲ್ಲಿ, ಈ ಒಂದು ವಾಹಕದ ಹತ್ತಿರದಲ್ಲಿ ಏನ್ ಮಾಡಿದ್ದಾರೆ, ವಿದ್ಯುತ್ ಪ್ರವಾಹವನ್ನ ನೋಡುವಂತಹ ಅಂದ್ರೆ ಕಾಂತ ಕ್ಷೇತ್ರವನ್ನ ನೋಡ್ಲಿಕ್ಕೆ ಬಳಸುವಂತಹ ಒಂದು ದಿಕ್ಸೂಚಿಯನ್ನ ಅಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಇಲ್ಲಿ ಏನಾಗತ್ತೆ, ಕಾಂತ ಕ್ಷೇತ್ರ ಉಂಟಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಈಗ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಮೊದಲನೇದಾಗಿ ಇಲ್ಲಿ ನೋಡಿ, ಈ ದಿಕ್ಕಿನಲ್ಲಿ ನೋಡಿ, ಈ ದಿಕ್ಕಿನಲ್ಲಿ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಹರಿತಾ ಇದೆ. ಅಂದ್ರೆ ನಾವೇನ್ ಹೇಳ್ಬಹುದು, ಯಾವ ದಿಕ್ಕಿನಲ್ಲಿ, ಇದು ಉತ್ತರದಿಂದ ದಕ್ಷಿಣ ದಿಕ್ಕು. ಇಲ್ಲಿ ಉತ್ತರ ಅಂತ ಕೊಟ್ಟಿದ್ದಾರೆ ಅಲ್ವಾ, ಇದನ್ನ ನಾವು ದಕ್ಷಿಣ ಅಂತ ತೆಗೆದುಕೊಳ್ಬಹುದು. ಅಂದ್ರೆ ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಹರಿತಾ ಇದೆ, ಉತ್ತರದಿಂದ ದಕ್ಷಿಣಕ್ಕೆ ಹರಿತಾ ಇದ್ದಾಗ ನೋಡಿ, ವಿದ್ಯುತ್ ಪ್ರವಾಹ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಹರಿತಾ ಇದ್ದಾಗ ಇಲ್ಲಿ ಈ ದಿಕ್ಸೂಚಿಯಲ್ಲಿ ನೀವು ಏನಾಗತ್ತೆ, ಅಲ್ಲಿ ಆ ಪಲ್ಲಟವನ್ನ ನೋಡ್ಬಹುದು, ಆ ಕಾಂತ ಸೂಚಿಯ ಒಂದು ಪಲ್ಲಟವನ್ನ ನೋಡಬಹುದು. ಅಂದ್ರೆ ಇದು ಯಾವ ರೀತಿಯಾಗಿ ಪಲ್ಲಟ ಆಗತ್ತೆ ಅಂದ್ರೆ, ಅದು ಈ ದಿಕ್ಕಿನಿಂದ, ಉತ್ತರ ದಿಕ್ಕಿನಿಂದ ಪೂರ್ವ ದಿಕ್ಕಿನ ಕಡೆಗೆ ಈ ರೀತಿಯಾಗಿ ಪಲ್ಲಟ ಆಗತ್ತೆ. ಯಾವ ರೀತಿಯಾಗಿ ಆಗ್ತಾ ಇದೆ, ಈ ದಿಕ್ಕಿನಲ್ಲಿ ಈ ರೀತಿಯಾಗಿ ಅದು ಪಲ್ಲಟಗೊಳ್ತಾ ಇದೆ. ಗೊತ್ತಾಯ್ತಾ. ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಈ ಕಾಂತ ಸೂಜಿ ಅನ್ನುವಂಥದ್ದು ಪಶ್ಚಿಮದಿಂದ ಪೂರ್ವದ ಕಡೆಗೆ, ಇಲ್ಲಿ ಏರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಈ ದಿಕ್ಕಿನ ಕಡೆಗೆ ಅದು ಪಲ್ಲಟಗೊಳ್ಳೋದನ್ನ ನೋಡ್ಬಹುದು. ಅಂದ್ರೆ ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಹರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಈ ಎರಡನೇ ಒಂದು ವಿದ್ಯುನ್ಮಂಡಲದಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸ್ತಾ ಇದ್ದಾರೆ ಅಲ್ವಾ. ಈಗ ಏನ್ ಮಾಡ್ತಾ ಇದ್ದಾರೆ, ಇದನ್ನ ದಕ್ಷಿಣ ಅಂತ ತೆಗೆದುಕೊಳ್ತಾ ಇದ್ದೇನೆ, ಇದನ್ನ ಉತ್ತರ ಅಂತ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಕಾಂತ ಸೂಜಿಯನ್ನ ಇಟ್ಟಿದ್ದಾರೆ ಅಲ್ವಾ. ಈ ಕಾಂತ ಸೂಜಿ ಏನಾಗ್ತಾ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ ಪಲ್ಲಟ ಆಗ್ತಾ ಇದೆ. ಯಾವಾಗ, ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಪರಿವರ್ತಿಸಿದಾಗ, ಅಂದ್ರೆ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಅದನ್ನ ನಾವು ಪರಿವರ್ತಿಸಿದಾಗ. ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ವಿದ್ಯುತ್ ಪ್ರವಾಹ ಹರಿತಾ ಇತ್ತು, ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ವಿದ್ಯುತ್ ಪ್ರವಾಹ ಹರಿದಾಗ ಅಲ್ಲಿ ನಾವು ಪಲ್ಲಟವನ್ನ ನೋಡಬಹುದು. ಹಾಗೆ ನಾವಿಲ್ಲಿ ಏನ್ ಹೇಳ್ಬಹುದು ಅಂದ್ರೆ, ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದ ಹಾಗೆ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಬದಲಾವಣೆ ಆಗತ್ತೆ. ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದ ಹಾಗೆ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ಬದಲಾವಣೆ ಆಗತ್ತೆ ಅಂತ ನಾವು ಈ ಪ್ರಯೋಗದ ಮೂಲಕ ಹೇಳ್ಬಹುದು. ನಾವು ಇನ್ನೂ ಈ ಬಗ್ಗೆ ಕಲಿಲಿಕ್ಕಿದ್ದೇವೆ. ಇದು ಜಸ್ಟ್ ಬೇಸಿಕ್. ಇದಿಷ್ಟು ಅರ್ಥ ಆಯ್ತಾ ನಿಮ್ಗೆ, ಇಲ್ಲಿ ಏನಾಯ್ತು, ಈ ಪ್ರಯೋಗದಲ್ಲಿ ಏನಾಯ್ತು ಅಂತ? ಏನೂ ಇಲ್ಲ, ಜಸ್ಟ್ ನಾವು ವಿದ್ಯುತ್ ಪ್ರವಾಹವನ್ನ ಬದಲಾವಣೆ ಮಾಡಿದ್ರೆ ಆ ಕಾಂತ ಸೂಜಿಯ ಪಲ್ಲಟವನ್ನ ನಾವು ವಿರುದ್ಧ ದಿಕ್ಕಿನಲ್ಲಿ ನೋಡಬಹುದು. ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದ್ರೆ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಬದಲಾವಣೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇದಿಷ್ಟು ಅರ್ಥ ಆಯ್ತಾ? Yes, ma'am. ಓಕೆ, ನೋಡಿ,
ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಇದು ಎರಡನೇ ರೀತಿಯಾದಂತ ಪ್ರಯೋಗ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಒಂದು ನೇರವಾದ ವಾಹಕದಲ್ಲಿ, ಅಂದ್ರೆ ಈ ರೀತಿಯಾಗಿ ನೇರವಾದ ವಾಹಕದಲ್ಲಿ ಕಾಂತಕ್ಷೇತ್ರ ಉಂಟಾದಾಗ, ಈ ರೀತಿಯಾಗಿ ನೇರವಾದ ವಾಹಕದಲ್ಲಿ ಕಾಂತಕ್ಷೇತ್ರ ಉಂಟಾದಾಗ ಆ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾದಂತಹ ಕಾಂತಕ್ಷೇತ್ರ ಅಲ್ಲಿ ಉಂಟಾಗತ್ತೆ, ಕಾಂತೀಯ ಬಲರೇಖೆಗಳು ಯಾವ ರೀತಿಯಾಗಿರತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಪ್ರಯೋಗವನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದು ತಾಮ್ರದ ತಂತಿಯನ್ನ ತೆಗೆದುಕೊಳ್ಬೇಕು. ಈ ತಾಮ್ರದ ತಂತಿಯನ್ನ ಏನ್ ಮಾಡ್ಬೇಕು, ಒಂದು ಕಾರ್ಡ್ಬೋರ್ಡ್ ಇರುತ್ತೆ ಅಲ್ವಾ, ಆ ಕಾರ್ಡ್ಬೋರ್ಡ್ ಮಧ್ಯದಿಂದ ಈ ರೀತಿಯಾಗಿ ಅದನ್ನ ಪಾಸ್ ಮಾಡ್ಬೇಕು. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಈ ಕಾರ್ಡ್ಬೋರ್ಡ್ ಮಧ್ಯದಿಂದ ಏನಾಗ್ತಾ ಇದೆ, ಈ ಒಂದು ತಾಮ್ರದ ತಂತಿ ಪಾಸ್ ಆಗ್ತಾ ಇದೆ. ಇದನ್ನ ಒಂದು ವಿದ್ಯುನ್ ಮಂಡಲಕ್ಕೆ ನಾವು ಜೋಡಿಸ್ಬೇಕು. ಈ ರೀತಿಯಾಗಿ ಒಂದು ಅಮ್ಮೀಟರ್ ಇದೆ, ಪ್ಲಗ್ ಕೀ ಇದೆ, ಹಾಗೆ ಒಂದು ರೋಧಕ ಇದೆ, ಇಲ್ಲಿ ಒಂದು ಬ್ಯಾಟರಿಯನ್ನ ಅಳವಡಿಸಲಾಗಿದೆ ಅಲ್ವಾ. ಇಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನ ಹರಿಸ್ತಾ ಇದ್ದೇವೆ ಈ ದಿಕ್ಕಿನಲ್ಲಿ ಅಲ್ವಾ, ಇದು ಧನ, ಇದು ಋಣ ವಿದ್ಯುದಾಗ್ರ. ಈ ದಿಕ್ಕಿನಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನ ಹರಿಸ್ತಾ ಇದ್ದೇವೆ. ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಇಲ್ಲಿ ನಾವೇನ್ ಮಾಡಿದೆ, ಒಂದು ಕಾರ್ಡ್ ಬೋರ್ಡ್ ಅನ್ನ ಈ ರೀತಿಯಾಗಿ ಇಟ್ಟಿದ್ದೇವೆ. ಈ ಕಾರ್ಡ್ ಬೋರ್ಡ್ ನ ಮೇಲೆ ಏನ್ ಮಾಡಿದ್ದೇವೆ ಅಂದ್ರೆ ಕಬ್ಬಿಣದ ರಜಗಳನ್ನ ಈ ರೀತಿಯಾಗಿ ಉದುರಿಸಿದ್ದೇವೆ. ಗೊತ್ತಾಗ್ತಾ ಇದೆಯಾ? ಕಬ್ಬಿಣದ ರಜಗಳನ್ನ ಇದರ ಸುತ್ತಲೂ, ಈ ವಾಹಕದ ಸುತ್ತಲೂ ಏನ್ ಮಾಡ್ತಾ ಇದ್ದೇವೆ, ಅದನ್ನ ಕಬ್ಬಿಣದ ರಜಗಳನ್ನ ಉದುರಿಸಿದ್ದೇವೆ. ವಿದ್ಯುತ್ ಪ್ರವಾಹ ಹರಿದಾಗ ಏನಾಗತ್ತೆ ಅಂದ್ರೆ ಇದರ ಸುತ್ತಲೂ ಇರುವಂತಹ ಒಂದು ಕಬ್ಬಿಣದ ರಜಗಳು ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಏಕಕೇಂದ್ರೀಯ ವೃತ್ತದ ಒಂದು ಮಾದರಿಯಲ್ಲಿ ಅದರ ಸುತ್ತಲೂ ಹರಡಿಕೊಂಡಿದೆ. ಅಂದ್ರೆ ನಾವಿಲ್ಲಿ ಏನ್ ಹೇಳ್ಬಹುದು, ಇದನ್ನ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕು. ಹೇಗೆ ಅಂದ್ರೆ ಒಂದು ವಾಹಕ ಇದೆ, ಆ ವಾಹಕದ ಮಧ್ಯದಲ್ಲಿ ಒಂದು ಕಾರ್ಡ್ಬೋರ್ಡ್ ಅನ್ನ ಹಾಕಿದರೆ ಆ ವಾಹಕದ ಸುತ್ತ ಕಾಂತಕ್ಷೇತ್ರ ಇರತ್ತೆ ಅಂತ ಗೊತ್ತು. ಅದರ ಸುತ್ತಲೂ ಕಬ್ಬಿಣದ ರಜೆಗಳನ್ನ ಹಾಕಿದಾಗ ಯಾವ ರೀತಿಯಾದಂತ ಕಾಂತೀಯ ಬಲ ರೇಖೆಗಳು ಉಂಟಾಗತ್ತೆ ಅನ್ನೋದನ್ನ ನೋಡ್ಬೇಕು ಅಲ್ವಾ. ಆದ್ರಿಂದ ಈ ಒಂದು ಕಬ್ಬಿಣದ ರಜೆಗಳು ಏಕಕೇಂದ್ರೀಯ ವೃತ್ತದ ಮಾದರಿಯಲ್ಲಿ, ಅಂದ್ರೆ ಇದ್ರ ಸುತ್ತಲೂ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಅವು ಹರಡಿಕೊಂಡಿರೋದನ್ನ ನೋಡಬಹುದು. ಇಲ್ಲಿ ಎರಡನೇದಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿದಾಗ, ಇಲ್ಲಿ ನೋಡಿ, ಇಲ್ಲಿ ಧನ ವಿದ್ಯುದಾಗ್ರ, ಇಲ್ಲಿ ಋಣ ವಿದ್ಯುದಾಗ್ರ ಮಾಡಿದಾಗ ವಿರುದ್ಧ ದಿಕ್ಕಿನಲ್ಲಿ ಏನಾಗತ್ತೆ, ವಿದ್ಯುತ್ ಪ್ರವಾಹ ಹರಿಯತ್ತೆ ಅಲ್ವಾ. ಇಲ್ಲಿ ಈ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಕಾಂತೀಯ ಬಲ ರೇಖೆಗಳ ದಿಕ್ಕು ಇದ್ರೆ, ನೀವು ವಿದ್ಯುತ್ ಪ್ರವಾಹನ ಬದಲಾಯಿಸಿದಾಗ ಇದರ ವಿರುದ್ಧ ದಿಕ್ಕಿನಲ್ಲಿ ಕಾಂತೀಯ ಬಲ ರೇಖೆಗಳ ದಿಕ್ಕು ಇರುತ್ತೆ ಅಲ್ವಾ. ಈ ರೀತಿಯಾಗಿ ನಾವೇನ್ ಹೇಳ್ಬಹುದು ಅಂದ್ರೆ ನೇರವಾದ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಾಂತೀಯ ಬಲ ರೇಖೆಗಳು ಒಂದು ಏಕಕೇಂದ್ರೀಯ ವೃತ್ತದ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳ್ಬಹುದು. ಹಾಗೆ ಇನ್ನೊಂದು ಏನ್ ಹೇಳ್ಬಹುದು ಅಂದ್ರೆ ನಾವು ವಿದ್ಯುತ್ ಪ್ರವಾಹ ಹೆಚ್ಚಾದ್ರೆ, ಈಗ ಈ ಒಂದು ಪ್ರಯೋಗದಲ್ಲಿ ಇಲ್ಲಿ ಒಂದು ಕಾಂತ ಸೂಜಿಯನ್ನ, ಅಂದ್ರೆ ಒಂದು ದಿಕ್ಸೂಚಿಯನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಂತಕ್ಷೇತ್ರವಾದ ದಿಕ್ಕನ್ನ ನೋಡ್ಲಿಕ್ಕೆ ಇಲ್ಲೂ ಒಂದು ದಿಕ್ಸೂಚಿಯನ್ನ ಇಟ್ಟಿದ್ದಾರೆ. ಇದರಲ್ಲಿ ನೀವು ಪಲ್ಲಟವನ್ನ ನೋಡಬಹುದು, ಇದು ಕೂಡ ದಿಕ್ಕನ್ನ ಸೂಚಿಸುತ್ತೆ ಅಲ್ವಾ. ಇಲ್ಲಿ ವಿದ್ಯುತ್ ಪ್ರವಾಹವನ್ನ ನಾನು ಹೆಚ್ಚಿಸ್ತಾ ಇದ್ದೇನೆ. ಇಲ್ಲಿ ನಾನು 12 ವೋಲ್ಟ್ ಬ್ಯಾಟರಿಯನ್ನ ತೆಗೆದುಕೊಂಡಿದ್ದೇನೆ, ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸ್ತಾ ಇದ್ದೇನೆ. ವಿದ್ಯುತ್ ಪ್ರವಾಹ ಹೆಚ್ಚಾದ ಹಾಗೆ ಇದರಲ್ಲಿ ಹೆಚ್ಚಾದ ಪಲ್ಲಟವನ್ನು ಕೂಡ ನಾವು ನೋಡ್ಬಹುದು. ಆದ್ರಿಂದ ಇಲ್ಲಿ ವಿದ್ಯುತ್ ಅನ್ನ ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ಪ್ರಮಾಣನೂ ಕೂಡ ಹೆಚ್ಚಾಗತ್ತೆ. ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಪ್ರಮಾಣ ಕೂಡ ಹೆಚ್ಚಾಗತ್ತೆ. ಇದನ್ನ ನಾವು ಹೇಳ್ಬೋದು ಮೊದಲನೇದಾಗಿ. ಇನ್ನೊಂದು ಇಲ್ಲಿ ನೋಡಿ, ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಒಂದೇ ಪ್ರಮಾಣವಿದ್ದಾಗ ದಿಕ್ಸೂಚಿಯನ್ನ ತಾಮ್ರದ ತಂತಿಯನ್ನ ದೂರ ಸರಿಸಿದರೆ ಸೂಜಿಯ ವಿಚಲನ ಏನಾಗತ್ತೆ? ಈಗೇನ್ ಮಾಡ್ತಾ ಇದ್ದಾರೆ, ವಿದ್ಯುತ್ ಪ್ರವಾಹ ಹರಿತಾ ಇದೆ, ಇದನ್ನ ವಿದ್ಯುತ್ ಮಂಡಲ ಅಂತ ಅನ್ಕೊಳ್ಳಿ. ಇಲ್ಲಿ ಕಾಂತ ಸೂಚಿಯನ್ನ ಇಲ್ಲಿ ಇಟ್ಟಿದ್ದಾರೆ ಅಲ್ವಾ. ಈಗ ವಿದ್ಯುತ್ ಪ್ರವಾಹ ಒಂದೇ ರೀತಿಯಾಗಿದೆ, ಅಂದ್ರೆ ಅದನ್ನ ಹೆಚ್ಚು ಮಾಡಿಲ್ಲ. ಇದರಿಂದ ದೂರ ಇಟ್ಟಾಗ, ಇಲ್ಲಿ ನೋಡಿ, ದೂರ ಇಟ್ಟಾಗ ಈ ವಿಚಲನೆ ಹೆಚ್ಚಾಗತ್ತೋ ಕಡಿಮೆ ಆಗುತ್ತೋ?
ಅದರ ವಿಚಲನ ಏನಾಗತ್ತೆ? ವಿದ್ಯುತ್ ಕಡಿಮೆ ಪ್ರವಾಹ ಆಗುತ್ತೆ. ಕಡಿಮೆ ಆಗತ್ತೆ ಅಲ್ವಾ? ಯಾಕೆ ಅಂದ್ರೆ ಅದು ಕಾಂತಕ್ಷೇತ್ರದಿಂದ ದೂರದಲ್ಲಿ ಇದ್ದಾಗ ಅದರ ವಿಚಲನ ಏನಾಗೋದಿಲ್ಲ, ಕಂಡು ಬರೋದಿಲ್ಲ. ಅಂದ್ರೆ ನಾವೇನ್ ಹೇಳ್ಬಹುದು, ವಿಚಲನೆ ಕಡಿಮೆ ಆಗೋದನ್ನ ನೋಡ್ಬಹುದು. ಅಂದ್ರೆ ವಾಹಕದಿಂದ ದೂರ ಹೋದಂತೆಲ್ಲ ಏನಾಗತ್ತೆ, ಕಾಂತಕ್ಷೇತ್ರ ಕ್ಷೀಣಿಸುತ್ತಾ ಹೋಗತ್ತೆ. ಅಂದ್ರೆ ವಾಹಕದಿಂದ ನಾವು ಇಲ್ಲಿಟ್ರೆ ಒಂದು ದಿಕ್ಸೂಚಿಯನ್ನ, ಅದೇನಾಗುತ್ತೆ, ಅದು ಪಲ್ಲಟಗೊಳ್ಳೋದನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕಾಂತಕ್ಷೇತ್ರ ಕಡಿಮೆ ಆಗೋದನ್ನ, ಕ್ಷೀಣಿಸೋದನ್ನ ನಾವು ನೋಡಬಹುದು. ಈ ರೀತಿಯಾಗಿ ಒಂದು ವಾಹಕದ ಮೂಲಕ, ನೇರವಾದ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರ ಯಾವ ರೀತಿಯಾಗಿರತ್ತೆ, ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸಿದ್ರೆ ಏನಾಗತ್ತೆ, ವಿದ್ಯುತ್ ಪ್ರವಾಹವನ್ನ ಕಡಿಮೆ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡಿ. ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಕಾಂತೀಯ ಬಲರೇಖೆಗಳು ಯಾವ ರೀತಿಯಾಗಿ ಉಂಟಾಗತ್ತೆ? ಮೊದಲನೇದಾಗಿ ಕಾಂತಕ್ಷೇತ್ರ ಉಂಟಾಗತ್ತೆ ಅನ್ನೋದು ಗೊತ್ತಿದೆ, ಹಾಗೆ ಕಾಂತೀಯ ಬಲರೇಖೆಗಳು ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದು. ಎರಡನೇದಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಿಸಿದಾಗ ಇಲ್ಲಿ ಇದರ ದಿಕ್ಕು, ಕಾಂತೀಯ ಬಲರೇಖೆಗಳ ದಿಕ್ಕು ಕೂಡ ಬದಲಾಗತ್ತೆ. ಹಾಗೆ ಮೂರನೇದಾಗಿ ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸಿದ್ರೆ ಕಾಂತಕ್ಷೇತ್ರನು ಕೂಡ ಹೆಚ್ಚಾಗತ್ತೆ. ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸಿದ್ರೆ ಕಾಂತಕ್ಷೇತ್ರವನ್ನು ಕೂಡ ಹೆಚ್ಚಾಗತ್ತೆ. ವಿದ್ಯುತ್ ಪ್ರವಾಹವನ್ನ ಕಡಿಮೆ ಅಷ್ಟೇ ಇಟ್ಟು ಇದರಿಂದ ದೂರ ಸರಿಸಿದ್ರೆ, ಅಂದ್ರೆ ವಿದ್ಯುತ್ ವಾಹಕದಿಂದ ದೂರ ಹೋದಂತೆಲ್ಲ ಏನಾಗತ್ತೆ, ಕಾಂತಕ್ಷೇತ್ರ ಕಡಿಮೆ ಆಗ್ತಾ ಹೋಗತ್ತೆ. ಈ 4 ಅಂಶಗಳನ್ನ ನಾವು ತಿಳ್ಕೊಂಡ್ವಿ. ಇದ್ 4 ಪಾಯಿಂಟ್ಸ್ ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಆಗ್ತಾ ಹೋದ್ರೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ಈಸಿ ಆಗ್ತಾ ಹೋಗುತ್ತೆ. ಇದಿಷ್ಟು ಅರ್ಥ ಆಯ್ತಾ? ಯಾರಾದ್ರೂ ಹೇಳ್ತೀರಾ? ಏನಾದ್ರೂ ಡೌಟ್ ಇದ್ಯಾ? ಮ್ಯಾಮ್ ಇಲ್ಲ. ಅರ್ಥ ಆಗ್ಲಿಲ್ವಾ? ಮಿಸ್ ಅರ್ಥ ಆಯ್ತು. ಓಕೆ ನೋಡಿ, ಈಗ ನಾವು ಬಲಗೈ ಹೆಬ್ಬೆರಳ ನಿಯಮವನ್ನ ಕಲಿತಾ ಇದ್ದೇವೆ. ಅಂದ್ರೆ ನಾವು ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನ ನಮ್ಮ ಬಲಗೈಯಲ್ಲಿ ಹಿಡಿದುಕೊಂಡಾಗ ನಾವು ಕಾಮನ್ ಆಗಿ ಹೇಗೆ ಹಿಡ್ಕೊಳ್ತೇವೆ? ಒಂದು ಹೆಬ್ಬೆರಳು ಒಂದು ಕಡೆ ಇದ್ರೆ ಉಳಿದ 4 ಬೆರಳುಗಳು ಆ ಒಂದು ವಾಹಕದ ಸುತ್ತಲೂ ಇರುತ್ತೆ ಅಲ್ವಾ? ಅದನ್ನ ನೀವು ಈ ರೀತಿಯಾಗಿ ನೋಡಬಹುದು ಅಲ್ವಾ? ನೀವು ಸಾಮಾನ್ಯವಾಗಿ ಇದನ್ನ ಒಂದು ವಾಹಕ ಅಂತ ಅನ್ಕೊಂಡ್ರೆ ಇದೊಂದು ವಾಹಕ ಅಲ್ವಾ? ಇಲ್ಲಿ ಏನಾಗ್ತಾ ಇದೆ, ಈ 4 ಬೆರಳುಗಳು ಈ ರೀತಿಯಾಗಿ ವಾಹಕದ ಸುತ್ತಲೂ ಇರುತ್ತೆ. ಇನ್ನೊಂದು ಬೆರಳು ಈ ರೀತಿಯಾಗಿ ಮತ್ತೊಂದು ದಿಕ್ಕಿನಲ್ಲಿ ಇರುತ್ತೆ ಅಲ್ವಾ? ಈ ರೀತಿಯಾಗಿ ಹಿಡಿಯೋದನ್ನ, ಒಂದು ವಾಹಕವನ್ನ ಹಿಡಿದಾಗ ಏನಾಗತ್ತೆ ಅಂದ್ರೆ ಈ ಹೆಬ್ಬೆರಳಿದೆ ಅಲ್ವಾ, ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಹಾಗೆ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರತ್ತೆ. ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮ್ಗೆ ಇದು ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಈಗ ಹೆಬ್ಬೆರಳು ಇಲ್ಲಿದೆ ಅಂತ ಅನ್ಕೊಳ್ಳಿ. ಓಕೆ, ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದೆ. ಅಂದ್ರೆ ವಿದ್ಯುತ್ ಪ್ರವಾಹ ಈ ರೀತಿಯಾಗಿ ಇದೆ. ನೀವೇನ್ ಮಾಡಿದೀರಾ, ಈ 4 ಬೆರಳುಗಳನ್ನ ಈ ರೀತಿಯಾಗಿ ಹೋಲ್ಡ್ ಮಾಡಿದೀರಾ ಅಲ್ವಾ? ನಿಮ್ಮ ಬೆರಳು ಯಾವ ರೀತಿಯಾಗಿ ಅದನ್ನ ಹೋಲ್ಡ್ ಮಾಡಿದೆ ಅಲ್ವಾ, ಆ 4 ಬೆರಳು ಕಾಂತಕ್ಷೇತ್ರವನ್ನ ಸೂಚಿಸುತ್ತೆ. ಆ 4 ಬೆರಳುಗಳೇನಿದೆ ಅಲ್ವಾ, ಕಾಂತಕ್ಷೇತ್ರವನ್ನ ಸೂಚಿಸುತ್ತೆ. ಹಾಗೆ ಅದು ಯಾವ ದಿಕ್ಕಿನಲ್ಲಿದೆ, ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿದೆ ಆ ವಾಹಕದಲ್ಲಿ ಅನ್ನೋದನ್ನ ಈ ನಿಮ್ಮ ಬೆರಳುಗಳು ಯಾವ ರೀತಿಯಾಗಿ ಇದನ್ನ ಹಿಡ್ಕೊಂಡಿದೆ ಅಲ್ವಾ. ಈಗ ನೀವು ಇಲ್ಲಿ ನೋಡಿ, ಇದೊಂದು ವಾಹಕ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ? ಇದೊಂದು ವಾಹಕ, ಇದನ್ನ ಈ ರೀತಿಯಾಗಿ ಹಿಡ್ಕೊಂಡಿದ್ದೀರಾ. ಈಗ ನಿಮ್ಮ ಬೆರಳು ಸುತ್ತಿಕೊಂಡಿದೆ ಅಲ್ವಾ, ಆ ಸುತ್ತಿಕೊಂಡಿರುವಂತಹ ಒಂದು ದಿಕ್ಕನ್ನ ಕಾಂತೀಯ ಬಲರೇಖೆಗಳ ದಿಕ್ಕು ಅಂತ ನಾವು ಹೇಳ್ಬಹುದು. ಇಲ್ಲೂ ಕೂಡ ನೋಡ್ಬಹುದು ನೋಡಿ, ಈ ದಿಕ್ಕಿನಲ್ಲಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ,
ಈ ದಿಕ್ಕಿನಲ್ಲಿ ಬೆರಳುಗಳು ಹಿಡ್ಕೊಂಡಿದ್ದಾರೆ ಅಲ್ವಾ. ಆದ್ರಿಂದ ಏನಾಗ್ತಾ ಇದೆ ನೋಡಿ, ವಿದ್ಯುತ್ ಪ್ರವಾಹ ಈ ದಿಕ್ಕಿನಲ್ಲಿ ಈ ರೀತಿಯಾಗಿ ಪ್ರವಹಿಸ್ತಾ ಇದೆ ಅಂತ ಹೇಳ್ಬಹುದು. ಇದನ್ನ ಬಲಗೈ ಹೆಬ್ಬೆರಳ ನಿಯಮ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇದೆ ಬಲಗೈ ಹೆಬ್ಬೆರಳ ನಿಯಮ. ವೆರಿ ಈಸಿ ಅಂಡ್ ವೆರಿ ಇಂಪಾರ್ಟೆಂಟ್. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಮತ್ತೆ ಬೆರಳುಗಳು ಕಾಂತಕ್ಷೇತ್ರವನ್ನ, ಹಾಗೆ ಯಾವ ದಿಕ್ಕಿನಲ್ಲಿ ಬೆರಳುಗಳು ಸುತ್ತಿಕೊಂಡಿರತ್ತೆ ಅಲ್ವಾ ಅದನ್ನ ಕಾಂತೀಯ ಬಲರೇಖೆಗಳ ದಿಕ್ಕನ್ನ ಸೂಚಿಸುತ್ತೆ ಅನ್ನೋದನ್ನ ನಾವು ಹೇಳ್ಬಹುದು. ನೀವಿದನ್ನ ಬೇಕಾದ್ರೆ ಒಂದು ವಾಯರ್ ಅನ್ನ ಈ ರೀತಿಯಾಗಿ ಹಿಡ್ಕೊಂಡು ನೋಡಿ. ಬೇಕಾದ್ರೆ ಇಲ್ಲಿ ಈ ರೀತಿಯಾಗಿ ಹಿಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಇಲ್ಲಿ ಈ ಹೆಬ್ಬೆರಳು ಏನ್ ತೋರಿಸ್ತಾ ಇದೆ, ಈ ಹೆಬ್ಬೆರಳು ಏನ್ ಮಾಡ್ತಾ ಇದೆ, ಈ ಒಂದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದ್ರೆ, ಈಗ ನೋಡಿ ನಾನು ಹೇಗೆ ಹಿಡ್ಕೊಂಡಿದ್ದೇನೆ ಇದನ್ನ, ಈ ರೀತಿಯಾಗಿ ಅಲ್ವಾ, ಹೀಗೆ ಬಂದಿದೆ. ಆದ್ರಿಂದ ಕಾಂತೀಯ ಬಲರೇಖೆಗಳ ದಿಕ್ಕನ್ನ ನಾವು ಹೇಗೆ ಹೇಳ್ಬಹುದು, ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳು ಇದೆ ಅಂತ ನಾವು ಹೇಳ್ಬಹುದು ಅಲ್ವಾ. ಇದನ್ನ ನಾವು ಹೆಬ್ಬೆರಳ ನಿಯಮ ಅಂತ ಕರಿತೇವೆ. ಇಷ್ಟು ಗೊತ್ತಾಯ್ತಾ? ಎಸ್ ಮ್ಯಾಮ್. ಈಗ ಇಲ್ಲಿ ನೋಡಿ, ಇಲ್ಲೊಂದು ಕ್ವಶನ್ ಇದೆ ನೋಡಿ. ಕ್ಷಿತಿಜಕ್ಕೆ ಸಮಾಂತರವಿರುವ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಸರಿಯಾಗಿ ಇದರ ಕೆಳಗೆ ಯಾವುದೇ ಬಿಂದುವಿನಲ್ಲಿ ಹಾಗೂ ಅದರ ಮೇಲೆ ಯಾವುದೇ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿರುತ್ತದೆ? ಈಗ ನೀವೇನ್ ಮಾಡ್ಬೇಕು, ಒಂದು ಕ್ಷಿತಿಜಕ್ಕೆ ಸಮಾಂತರ ಅಂದ್ರೆ ಈ ರೀತಿಯಾಗಿ ಬಿಡಿಸ್ಬಹುದು ಅಲ್ವಾ. ಸಮಾಂತರವಾಗಿ ವಿದ್ಯುತ್ ತಂತಿಯಲ್ಲಿ ಇದನ್ನ ವೆಸ್ಟ್ ಅಂತ ಅನ್ಕೊಳ್ಳಿ, ಇದನ್ನ ಈಸ್ಟ್ ಅಂತ ಅನ್ಕೊಳ್ಳಿ. ಓಕೆ, ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಅಂದ್ರೆ ಈ ದಿಕ್ಕಿನಲ್ಲಿ ಹರಿತಾ ಇದೆ. ಇದರ ಸರಿಯಾಗಿ ಇದರ ಕೆಳಗೆ ಅಂದ್ರೆ ಇಲ್ಲಿ ಯಾವುದೇ ಬಿಂದುವಿನಲ್ಲಿ, ಉದಾಹರಣೆಗೆ ಈ ಬಿಂದುವಿನಲ್ಲಿ, ಹಾಗೂ ಅದರ ಮೇಲೆ ಅಂದ್ರೆ ಇಲ್ಲಿ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿರುತ್ತದೆ ಅಂತ ನಾವು ಹೇಳ್ಬೇಕು. ಮ್ಯಾಮ್ ಆಂಟಿ ಕ್ಲಾಕ್ ವೈಸ್. ಇಲ್ಲಿ ಈ ದಿಕ್ಕಿನಲ್ಲಿ ಅಲ್ವಾ. ಎಸ್ ಮ್ಯಾಮ್. ಹಾಗೆ ಆಂಟಿ ಕ್ಲಾಕ್ ವೈಸ್. ಓಕೆ, ನೀವು ಇಲ್ಲಿ ಮೇಲಿನಿಂದ ನೋಡಿದ್ರೆ ಯಾವ ರೀತಿ? ಕ್ಲಾಕ್ ವೈಸ್. ಓಕೆ, ಅಂದ್ರೆ ಸರಿ ಇದೆ. ಹಾಗೆ ನಾವೇನ್ ಹೇಳ್ಬಹುದು, ನೀವು ಅಕಸ್ಮಾತ್ ಆಗಿ ಇಲ್ಲಿ ನೋಡಿ, ಒಂದು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಿಂದ ನೋಡಿದಾಗ ಸರಿ ಇದೆ, ಏನಾಗ್ತಾ ಇದೆ, ಪ್ರದಕ್ಷಿಣಾಕಾರವಾಗಿರುತ್ತೆ. ಮತ್ತೆ ಪಶ್ಚಿಮ ದಿಕ್ಕಿನಿಂದ ವೀಕ್ಷಿಸಿದಾಗ ಏನಾಗಿರುತ್ತೆ, ಅಪ್ರದಕ್ಷಿಣ ಆಕಾರವಾಗಿರುತ್ತೆ. ಅಂದ್ರೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ಬಹುದು. ಸರಿ ಇದೆ. ಇದನ್ನ ಜಸ್ಟ್ ನಿಮಗೆ ಬಲಗೈ ಹೆಬ್ಬೆರಳು ನಿಯಮವನ್ನ ನೀವು ಅನ್ವಯಿಸಿದ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅಲ್ವಾ. ಇಲ್ಲಿ ಒಂದು ಅಪ್ರದಕ್ಷಿಣಾಕಾರವಾಗಿದ್ರೆ ಇನ್ನೊಂದು ಪ್ರದಕ್ಷಿಣ ಆಕಾರದಲ್ಲಿ ಒಂದು ಕಾಂತಕ್ಷೇತ್ರವನ್ನ ನೀವು ನೋಡಬಹುದು. ಹಾಗಾದ್ರೆ ಇವತ್ತಿನ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಒಂದೆರಡು ಪ್ರಶ್ನೆಗಳಿದೆ. ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನ ಎಳೆಯಿರಿ ಅಂತ ಇದೆ. ನೀವು ಒಂದು ದಂಡಕಾಂತವನ್ನ ತೆಗೆದುಕೊಂಡು NS ಅಂತ ಅದನ್ನ ಗುರುತಿಸಿ ಅಲ್ಲಿ ಕಾಂತೀಯ ಬಲರೇಖೆಗಳನ್ನ ನೀವು ಬಿಡಿಸ್ಬೇಕು. ಹಾಗೆ ಕಾಂತೀಯ ಬಲರೇಖೆಗಳ ಗುಣಗಳನ್ನ ನಾನು ಹೇಳಿದ್ದೆ ಅಲ್ವಾ, ಕಾಂತೀಯ ಬಲರೇಖೆಗಳ 4 ಗುಣಲಕ್ಷಣಗಳನ್ನ, 4 ಪ್ರಮುಖ ಗುಣಲಕ್ಷಣಗಳನ್ನ ಹೇಳ್ಬೇಕು. ಹೇಳ್ಬೋದಾ? ಎಸ್ ಮ್ಯಾಮ್. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನ ಆಗುತ್ತೆ. ಮತ್ತೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಿರುತ್ತೆ. ಓಕೆ, ವೆರಿ ಗುಡ್, ಸರಿ ಇದೆ. ಇಬ್ರು ಕಾವೇರಿ ಹೇಳು.
ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಮ್ಯಾಮ್. ಛೇದಿಸುವುದಿಲ್ಲ. ವೆರಿ ಗುಡ್, ಸರಿ ಇದೆ. ಇವು ಆವೃತ್ತ ಜಾಲವಾಗಿರುತ್ತವೆ. ಇಬ್ರು ಚೆನ್ನಾಗಿ ಹೇಳಿದ್ದೀರಾ, ವೆರಿ ಗುಡ್. ಹಾಗೆ ಮೂರನೇದು, ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಅವು ಛೇದಿಸೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಅಕಸ್ಮಾತ್ ಆಗಿ ಛೇದಿಸಿದ್ರೆ ಅವು ಎರಡು ಬೇರೆ ಬೇರೆ ದಿಕ್ಕನ್ನ ನಿರ್ದೇಶಿಸ್ತಾ ಇದೆ ಅಂತ ನಾವು ಹೇಳ್ಬಹುದು. ಈ ರೀತಿಯಾದಂತ ಸಂದರ್ಭ ಸಾಧ್ಯ ಇರೋದಿಲ್ಲ. ಅಂದ್ರೆ ಎರಡು ಕಾಂತೀಯ ಬಲರೇಖೆಗಳು ಬೇರೆ ಬೇರೆ ದಿಕ್ಕನ್ನ ಸೂಚಿಸುವಂತ ಒಂದು ಸಂದರ್ಭ ಇರೋದಿಲ್ಲ ಅಂತ ನಾವು ಹೇಳ್ಬಹುದು. ಸೊ ಇವಿಷ್ಟು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿರುವಂತದ್ದು. ಏನಾದ್ರೂ ಡೌಟ್ ಇದೆಯಾ? ನೋ ಮ್ಯಾಮ್. ಮ್ಯಾಮ್ ಇಲ್ಲ. ನಾಳೆ ಕ್ಲಾಸ್ ಅಲ್ಲಿ ನಾವು ಒಂದು ಸೊಲೆನಾಯ್ಡ್ ನ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಏನಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೇನೆ, ಆಯ್ತಾ? ಹಾ ಮ್ಯಾಮ್. ಓಕೆ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ನೆಕ್ಸ್ಟ್ ಯು ಮ್ಯಾಮ್. ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ, ಆಯ್ತಾ?